ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ. ರಾಜ್ಯದ ಅಭಿವೃದ್ಧಿ ಮಾಡುವ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಧರ್ಮಗಳ ನಡುವೆ ಸಣ್ಣ ಪುಟ್ಟ ಕಾರಣಗಳಿಗೆ ಗಲಭೆಗಳು ಸೃಷ್ಟಿಯಾಗುತ್ತಿದೆ. ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವಜನತೆ ಮುಂದಾಗಬೇಕು. ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಕರೆ. ಶಾಸಕ ಮುನಿರತ್ನ ಒಕ್ಕಲಿಗರು ಹಾಗೂ ದಲಿತ ಸಮುದಾಯವನ್ನ ನಿಂದಿಸಿರುವುದು ಖಂಡನೀಯ. ಕೂಡಲೇ ಮುನಿರತ್ನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ ಒತ್ತಾಯ. ರಾಜ್ಯವನ್ನ ಉದ್ಧಾರ ಮಾಡುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದರು. ಬಿಜೆಪಿ ಸದಸ್ಯತ್ವ ಅಭಿಯಾನ ಹಿನ್ನೆಲೆ ಶನಿವಾರ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಡಿನೋಟಿಫಿಕೇಶನ್ ವಿಚಾರ 15 ವರ್ಷ ಹಳೆಯದು. ಹಿಂದೆ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ರು. ಈಗ ಆರೋಪ ಮಾಡುತ್ತಿರುವವರೆಲ್ಲ ಆಗ ಕುಮಾರಸ್ವಾಮಿ ಪಕ್ಕ ಕುಳಿತಿದ್ರು. ಆಗ ಏಕೆ ಪ್ರಶ್ನೆ ಮಾಡಲಿಲ್ಲ ಎಂದ್ರೆ, ಪ್ರೀತಿ ಇತ್ತು, ಈಗ ದ್ವೇಷ ಇದೆ, ಹಾಗಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ. ಇದು ಬಿಟ್ಟು ಇವರಿಗೆ ಅಭಿವೃದ್ಧಿ ಮಾಡಲು ಯೋಗ್ಯತೆ ಇಲ್ಲ. ರಾಜ್ಯದಲ್ಲಿ ಯಾವುದೇ ಕೆಲಸ ನಡೆಯುತ್ತಿಲ್ಲ. ಸಂಬಳ ಕೊಡಲು ದುಡ್ಡಿಲ್ಲ. ರೈತರಿಗೆ ಹಾಲಿನ ಸಬ್ಸಿಡಿ ಹಣ ನೀಡಿಲ್ಲ. ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರುತ್ತಲೇ ಇವೆ. ಇದನ್ನ ಡೈವರ್ಟ್ ಮಾಡಲು ಬಿಜೆಪಿ ಮೇಲೆ ಕೇಸ್ ಹಾಕುತ್ತಿದ್ದಾರೆ. ಇದಕ್ಕೆ ನಾವೇನು ಹೆದರುವುದಿಲ್ಲ. ಈ ಸರ್ಕಾರ ಗೂಟ ಹೊಡೆದುಕೊಂಡು ಇರುತ್ತಾ ಎಂದ ಅಶೋಕ್, ಬಹಳ ದಿನ ಕೈ ಸರ್ಕಾರ ಇರಲ್ಲ, ಅವರ ಪಕ್ಷದ ಶಾಸಕರೇ ಈ ಸರ್ಕಾರ ಇರಲ್ಲ ಎಂದು ಹೇಳುತ್ತಿದ್ದಾರೆ. ಅನೇಕರು ಅಸಮಾಧಾನಗೊಂಡಿದ್ದು ಯಾವಾಗ ಭುಗಿಲೇಳುತ್ತೋ ಗೊತ್ತಿಲ್ಲ. ಸರ್ಕಾರ ಉರುಳಿದ ನಂತರ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ನಿಮಗೂ ಇದು ತಿರುಗು ಬಾಣ ಆಗುತ್ತೆ. ಈ ತರ ದ್ವೇಷದ ರಾಜಕಾರಣದಿಂದ ಹಳೆಯದನ್ನ ಕೆದಕುವುದು ನಿಮಗೆ ಒಳ್ಳೆಯದಾಗಲ್ಲ. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಶೋಭಾ ಯತ್ನಾಳ್ ಅವರ ಮೇಲೂ ಹಾಕಿದ್ದಾರೆ. ತನಿಖೆ ಮಾಡಿ ಅಂತ ಹೇಳುವ ಹಕ್ಕು ವಿರೋಧ ಪಕ್ಷದ ನಾಯಕನಿಗೆ ಇಲ್ವಾ? ಸೊಮಟೋ ಕೇಸ್ ದಾಖಲಿಸಿದ್ದಾರೆ. ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಡ್ತಾನೆ, ಇನ್ಸ್ಪೆಕ್ಟರ್ ಕೇಸ್ ಹಾಕ್ತಾನೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಕೆಲಸ ಮಾಡುತ್ತಿವೆ. ಪೊಲೀಸರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಈ ಸರ್ಕಾರದ ಖಜಾನೆ ದರೋಡೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಕೋಮುವಾದಿ ಮುಸ್ಲಿಮರಿಗೆ ಹಬ್ಬ ಇದ್ದಂಗೆ. ನಮ್ಮದು ಸರ್ಕಾರ ಇದೆ ಅಂತಾರೆ. ಯಾವುದೋ ರೋಡ್ನಲ್ಲೂ ಗಣೇಶನ ಮೆರವಣಿಗೆ ಮಾಡುವಂತಿಲ್ಲ. ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬ ತುರ್ತು ಪರಿಸ್ಥಿತಿ ಇದ್ದಂಗೆ. ಹಿಂದಿನಿಂದಲೂ ಗಣೇಶನನ್ನ ಎಲ್ಲಿ ಎಷ್ಟು ದಿನ ಕೂರಿಸಬೇಕೆಂದು ಸಮಿತಿಯವರು ತೀರ್ಮಾನ ಮಾಡುತ್ತಿದ್ರು. ಇದೀಗ ಪೊಲೀಸರು ತೀರ್ಮಾನ ಮಾಡ್ತಾರೆ ಎಂದು ವ್ಯಂಗ್ಯವಾಡಿದ್ರು. ರಾಜ್ಯದಲ್ಲಿ ಸದಸ್ಯತಾ ಅಭಿಯಾನವನ್ನು ಕಳೆದ ಬಾರಿಗಿಂತ ಅತಿ ಹೆಚ್ಚು ಸದಸ್ಯರನ್ನ ಮಾಡಬೇಕು ಅನ್ನೋ ಒಂದು ನಿಲುವಿನಿಂದ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ನಿನ್ನೆ ಮಂಡ್ಯ ಆಯಿತು, ಕೊಡಗು ಆಯಿತು, ಇವತ್ತು ಹಾಸನ ಜಿಲ್ಲೆಯ ಪ್ರವಾಸ ಮಾಡ್ತಾ ಇದ್ದೀನಿ. ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ. ಕಾರ್ಯಕರ್ತರ ಮೇಲೆ ನಮ್ಮ ಪಾರ್ಟಿ ನಿಂತಿರೋ ಅಂಥದ್ದು, ಲೀಡರ್ಗಳ ಮೇಲೆಲ್ಲ. ಈ ಕಾಂಗ್ರೆಸ್ಸು ಅವ್ರ ವಂಶದ ಮೇಲೆ ನಿಂತಿರೋದು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ವಂಶದ ಮೇಲೆ ನಿಂತಿರೋ ಪಾರ್ಟಿ. ಅಲ್ಲಿ ಮೆಂಬರ್ಶಿಪ್ ಆದ್ರೂ ನಡೆಯುತ್ತೆ, ಅದು ಆಗದಿದ್ರೂ ಪರವಾಗಿಲ್ಲ. ಆದರೆ ನಮ್ಮ ಪಾರ್ಟಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದರು, ಮುರಳಿ ಮನೋಹರ್ ಜೋಶಿ ಇದ್ದರು, ಲಾಲ್ ಕೃಷ್ಣ ಅದ್ವಾನಿ ಇದ್ದರು, ಈಗ ನರೇಂದ್ರ ಮೋದಿಯವರಿದ್ದಾರೆ. ಅದರಿಂದ ಈ ಬಾರಿ ಕಳೆದ ಬಾರಿಗಿಂತ ಅಂದರೆ ದೇಶ ಅಲ್ಲ, ಪ್ರಪಂಚದಲ್ಲೇ ನಮ್ಮದು ಮೆಂಬರ್ಶಿಪ್ ಇರತಕ್ಕಂಥ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವೇ ನಂಬರ್ 1 ಆಗಬೇಕು. ಆ ದೃಷ್ಟಿಯಿಂದ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ನಾನು ಪ್ರವಾಸನೂ ಕೂಡ ಬಂದಿದ್ದೀನಿ ಹಾಸನ ಜಿಲ್ಲೆಗೆ. ಯಡಿಯೂರಪ್ಪನವರು ಸಿಎಂ ಇರುವಾಗ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಕಾಂಗ್ರೆಸ್ನ ಹಲವಾರು ಸಚಿವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ಭೇಟಿಗೆ ಸಂಬಂಧಪಟ್ಟಂಗೆ ಡಿನೋಟಿಫಿಕೇಶನ್ ಮಾಡಿದ್ರು. ಈಗೇನು ಹೇಳ್ತಾರೆ ಬಿಜೆಪಿ? ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಇದ್ದರು. ಸಣ್ಣ ಪುಟ್ಟ ಕಾರಣಗಳಿಗೂ ಎಲ್ಲೆಂದರಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವಜನತೆ ಮುಂದಾಗಬೇಕು ಎಂದು ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಕರೆ ನೀಡಿದರು. ವಿಶ್ವ ಶಾಂತಿ ದಿನಾಚರಣೆ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮ್ಯಾರಥಾನ್ಗೆ ಪಾರಿವಾಳ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಇಂದು ವಿವಿಧ ವಿಚಾರಗಳಿಗೆ ಮನುಕುಲದ ನಡುವೆಯೇ ಗಲಭೆ ಸೃಷ್ಟಿಯಾಗಿ ಅಶಾಂತಿ ವಾತಾವರಣ ನಿರ್ಮಾಣ ಆಗುತ್ತಿದೆ. ಉಕ್ರೇನ್, ರಷ್ಯಾ, ಇಸ್ರೇಲ್ ಹೀಗೆ ವಿವಿಧ ದೇಶಗಳ ನಡುವೆ ಯುದ್ಧ ನಡೆದು ಸಾವು ನೋವಿನ ಸನ್ನಿವೇಶ ಸೃಷ್ಟಿಯಾಗಿದೆ.
ಇದಕ್ಕೆ ಅಂತ್ಯ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸಬೇಕಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಧರ್ಮಗಳ ನಡುವೆ ಗಲಭೆಗಳು ನಡೆಯುತ್ತಿವೆ. ಮಂಗಳೂರು, ನಾಗಮಂಗಲ, ಬೆಳಗಾವಿ, ದಾವಣಗೆರೆ, ನೆರೆಯ ಚಿಕ್ಕಮಗಳೂರು ಸೇರಿದಂತೆ ವಿವಿಧೆಡೆ ನಡೆದಿರುವ ಶಾಂತಿ ಸಾಮರಸ್ಯ ಕದಡುವ ಕೃತ್ಯಗಳು ಘಟಿಸಿರುವುದು ಇದಕ್ಕೆ ಉತ್ತಮ ಉದಾಹರಣೆಯಾಗಿವೆ. ಇಂತಹ ಅಹಿತಕರ ಘಟನೆಗಳಿಗೆ ಯಾರೂ ಅವಕಾಶ ನೀಡಬಾರದು. ಮುಂದಿನ ಪೀಳಿಗೆಯ ಯುವ ಸಮೂಹ ಇವೆಲ್ಲವನ್ನ ತೊಡೆದು ಹಾಕಿ ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಮತ್ತು ರೋಟರಿ ಮಿಟ್ಟೋನ್ ಒಂದು ಸಹಕಾರದೊಂದಿಗೆ ಇವತ್ತು ವಿಶ್ವ ಶಾಂತಿ ದಿನಾಚರಣೆಯನ್ನು ಆಚರಣೆ ಮಾಡೋ ಮುಖಾಂತರ ಒಂದು ಉತ್ತಮವಾದ ಸಮಾಜವನ್ನು ನಾವು ಸೃಷ್ಟಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಮಾಧ್ಯಮದಲ್ಲೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಮಾಧ್ಯಮದಲ್ಲಿ ನಾವು ಟಿ ವಿ ಆನ್ ಮಾಡಿದ್ರೆ ಸಾಕು ಅಥವಾ ಮೊಬೈಲ್ ತೆಗೆದ್ರೆ ಸಾಕು. ಇವತ್ತು ಉಕ್ರೇನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ರಷ್ಯಾದ ಒಂದು ಪ್ರತಿಯೊಂದು ಇದರಲ್ಲೂ ಕೂಡ ದೇಶನೇ ಯುದ್ಧ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಶಾಂತಿಯನ್ನು ಕಾಪಾಡಬೇಕು. ನಾವು ಪ್ರತಿಯೊಂದು ಇದರಲ್ಲೂ ಕೂಡ ಇವತ್ತು ಗಣಪತಿಯನ್ನು ಕೂಡ ಮಾಧ್ಯಮದಲ್ಲಿ ತೆಗೆದ್ರೆ ಸಾಕು. ಇವತ್ತು ನಮ್ಮ ನಾಗಮಂಗಲ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬರೀ ಒಂದು ಗಣಪತಿ ಒಂದು ಹೆಸರನ್ನ ಮತ್ತು ಧರ್ಮದ ಒಂದು ವಿಚಾರ ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಏನು ಒಂದು ಶಾಂತಿಯನ್ನು ಕಾಪಾಡೋದಲ್ಲದೆ ಒಂದು ತಾವು ಕೂಡ ನೋಡ್ತಾ ಇದ್ದೀವಿ. ಯಾವ ರೀತಿ ನಮ್ಮ ಧರ್ಮ ಇದೊಂದು ಯುದ್ಧ ನಡೀತಿದೆ. ಆ ನಿಟ್ಟಿನಲ್ಲಿ ಇವತ್ತು ಶಾಂತಿಯನ್ನು ಕಾಪಾಡಬೇಕು. ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಕೂಡ ನಾವು ಒಬ್ಬರಿಗೂ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ, ವಿಶ್ವಶಾಂತಿ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು. ಪ್ರತಿದಿನವೂ ಶಾಂತಿ ಮಂತ್ರ ಜಪಿಸಬೇಕು. ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯ ಶಾಂತಿಗೆ ಹೆಸರುವಾಸಿಯಾಗಿದೆ. ಅದಕ್ಕೆ ಧಕ್ಕೆ ತರುವ ಕೆಲಸವನ್ನ ಯಾರೂ ಮಾಡಬಾರದು. ಕೆಲವೊಮ್ಮೆ ಅಸಹನೆಯಿಂದ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಅಂತಹ ಸಂದರ್ಭದಲ್ಲಿ ಶಾಂತಿ ಮಂತ್ರ ಜಪಿಸಿದ್ರೆ ದೊಡ್ಡ ಮಟ್ಟದ ಅನಾಹುತ ತಪ್ಪಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ದಿನನಿತ್ಯ ಶಾಂತಿ ಮಂತ್ರವನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಈ ಒಂದು ಆಚರಣೆ ಇವತ್ತಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿನಿತ್ಯವೂ ಕೂಡ ಈ ಮಂತ್ರವನ್ನು ನಾವು ಜಪಿಸಬೇಕು, ಶಾಂತಿ ಮಂತ್ರವನ್ನು ಅಂತ ನಾನು ಎಲ್ಲರನ್ನೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಭಾರತ ದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲವೂ ಕೂಡ ಶಾಂತಿ ಮಂತ್ರಕ್ಕೆ ಹೆಸರುವಾಸಿ. ನಾವು ಸೌಹಾರ್ದತೆಗೆ, ಸಹಬಾಳ್ವೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇವೆ. ಇದುವರೆಗೂ ಕೂಡ ಎಲ್ಲರೂ ಕೂಡ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನೋದು ಎಲ್ಲರ ಆಶಯ. ಆದರೆ ಎಲ್ಲೋ ಒಂದೊಂದು ಕಡೆ ಎರಡು ಕಡೆ ಒಂದು ಅಸಹನೆ ತೋರ್ತಾ ಇರ್ತಾರೆ. ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಶಾಂತಿಯನ್ನು ಮತ್ತೆ ಸ್ಥಾಪಿಸಿ ಮುಂದುವರಿತಾ ಇದ್ದೇವೆ. ಈ ಶಾಂತಿ ಇವತ್ತಿಗೆ ಮಾತ್ರ ಅಲ್ಲದೆ ಪ್ರತಿನಿತ್ಯವೂ ನಮ್ಮ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಡಿವೈಎಸ್ಪಿ ಮುರಳೀಧರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಚ್ಪಿ ಮೋಹನ್, ಎಸ್ಎಸ್ ಪಾಷಾ, ಸಮಾಜ ಸೇವಕ ಅಮ್ಜದ್ ಪಾಷಾ ಸೇರಿದಂತೆ ಇತರರಿದ್ದರು. ಕ್ರಿಮಿನಲ್ ಹಿನ್ನೆಲೆಯುಳ್ಳ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ಕೂಡಲೇ ವಜಾ ಮಾಡಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುನಿರತ್ನ ಗುತ್ತಿಗೆದಾರರನ್ನ ಹಣಕ್ಕಾಗಿ ಪೀಡಿಸಿ ಅವರ ಕುಟುಂಬದವರ ಹೆಸರು ಬಳಸಿ ಜಾತಿ ನಿಂದನೆ ಮಾಡಿದ್ದಾರೆ. ತುಚ್ಛವಾದ ಪದ ಬಳಸಿ ಸ್ತ್ರೀಕುಲಕ್ಕೆ ಅವಮಾನ ಮಾಡಿದ್ದಾರೆ. ಹಣಕ್ಕಾಗಿ ಬಿಜೆಪಿಯವರು ಎಂತಹ ಕೀಳು ಮಟ್ಟಕ್ಕಾದರೂ ಇಳಿಯುತ್ತಾರೆ ಎಂಬುದು ಇದರಿಂದ ಸಾಬೀತಾಗಿದೆ. ಮುನಿರತ್ನ ಅವರು ಒಕ್ಕಲಿಗರು ಹಾಗೂ ದಲಿತ ಸಮುದಾಯವನ್ನ ಅವಹೇಳನಕಾರಿಯಾಗಿ ನಿಂದಿಸಿ ಅವಮಾನ ಮಾಡಿದ್ದಾರೆ. ಇದನ್ನ ಒಕ್ಕಲಿಗ ಸಮುದಾಯದ ಮೇರು ಸ್ವಾಮೀಜಿ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಖಂಡಿಸಿದ್ದಾರೆ. ಆದರೆ ಸೋಕಾಲ್ಡ್ ಒಕ್ಕಲಿಗರ ನಾಯಕರೆನಿಸಿಕೊಂಡಿರುವ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್, ಎಚ್ಡಿ ಕುಮಾರಸ್ವಾಮಿ, ಪ್ರತಾಪ್ ಸಿಂಹ ಮೊದಲಾದವರು ಖಂಡನೆ ಹೇಳಿಕೆ ನೀಡದೆ ಮುನಿರತ್ನ ಪರ ವಕಾಲತು ವಹಿಸಿರುವುದು ನಾಚಿಕೆಗೇಡಿನ ಸಂಗತಿ. ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಆತ್ಮಗೌರವ ಇದ್ದರೆ ಅಪಮಾನ ಹಿನ್ನೆಲೆಯುಳ್ಳ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ಕಿತ್ತು ಹಾಕಬೇಕು, ಅಲ್ಲದೆ ಬಿಜೆಪಿಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಮುನಿರತ್ನ ಅವರ ವಿಚಾರವಾಗಿ ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನರವರು ಕಳೆದ ವಾರದಲ್ಲಿ BBMP ಗುತ್ತಿಗೆದಾರರನ್ನು ಉದ್ದೇಶಿಸಿ ಹಣಕ್ಕಾಗಿ ಪೀಡಿಸಿ ಲಂಚಕ್ಕಾಗಿ ಒತ್ತಾಯವನ್ನು ಮಾಡಿ ಹಣ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರ ತಾಯಿ, ಅವರ ಹೆಂಡತಿ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನಮ್ಮ ಪಕ್ಷ ಕಾಣಿಸುತ್ತೆ. ಹಣಕ್ಕಾಗಿ ಎಂಥ ಕೀಳು ಮಟ್ಟಕ್ಕಾದರೂ ಹೋಗ್ತಾರೆ ಮುನಿರತ್ನ ಅವರವರು ಅನ್ನೋದು ಇದರಿಂದ ಎದ್ದು ಕಾಣುತ್ತೆ. ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಫಸ್ಟ್ ಆಫ್ ಆಲ್ ಬಿಜೆಪಿ ಮುಖಂಡರಿಗೆ ಗೌರವ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ರಘು ರಂಗಸ್ವಾಮಿ, ದೇವರಾಜು, ತುಳಸಿ ಪ್ರಸಾದ್, ಹರೀಶ್ ಇದ್ದರು. ನಗರದ ಮಹಾರಾಜ ಪಾರ್ಕ್ ಮುಂಭಾಗದಲ್ಲಿರುವ ಶ್ರೀ ಸಪ್ತಗಿರಿ ಸೌದಾಮಿನಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ದೇವರಾಜ್ ಅರಸ್ ಮಾರ್ಕೆಟ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಬ್ಯಾಂಕ್ನ ಅವ್ಯವಹಾರ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು.
ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲ ಸದಸ್ಯರು ಬ್ಯಾಂಕ್ನಲ್ಲಿ ನಡೆದಿರುವ ವಹಿವಾಟುಗಳ ಬಗ್ಗೆ ಮತ್ತು ಚುನಾವಣೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಲ್ಲ ಈ ಬಗ್ಗೆ ಮಾಹಿತಿ ನೀಡುವಂತೆ ವ್ಯವಸ್ಥಾಪಕರಾದ ಕೃಷ್ಣೇಗೌಡರ ವಿರುದ್ಧ ಸದಸ್ಯರು ಮುಗಿಬಿದ್ದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರು ಹಾಗೂ ಅಧ್ಯಕ್ಷರು ಸರಿಯಾದ ಉತ್ತರವನ್ನ ಮತ್ತು ಸಭೆಯನ್ನ ಸರಿದೂಗಿಸುವಲ್ಲಿ ವಿಫಲರಾದರು. ಇದನ್ನು ಗಮನಿಸಿ ಸದಸ್ಯರು ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡು ಸೂಕ್ತ ಮಾಹಿತಿಯನ್ನು ಆಗ್ರಹಿಸಿದರು. ಈ ವೇಳೆ ಅಧ್ಯಕ್ಷರು ಹಾಗೂ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಎಲ್ಲಾ ವಿಚಾರಗಳನ್ನು ಗಮನಿಸಿ ಅಧ್ಯಕ್ಷರು ಎಲ್ಲಾ ಸಮಸ್ಯೆಗಳನ್ನು ಗಮನಿಸಿ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದರು. ಇನ್ನು ಬ್ಯಾಂಕ್ನಲ್ಲಿ ನಡೆಯಬೇಕಾದ ಹಲವು ಕಾರ್ಯಗಳ ಬಗ್ಗೆ ಸಭೆಯಲ್ಲಿ ಸದಸ್ಯರು ಸಲಹೆಯನ್ನ ನೀಡಿದರು. ಇನ್ನು ಬ್ಯಾಂಕ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಸದಸ್ಯರು ಅಸಮಾಧಾನ ಹೊರಹಾಕಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಸದಸ್ಯರು ಮಾತನಾಡಿ, ಇಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಷೇರುದಾರರಿದ್ದಾರೆ. ಆದರೆ ಇಂದು ಸಭೆಯಲ್ಲಿ 400 ಮಂದಿ ಮಾತ್ರ ಭಾಗವಹಿಸಿದ್ದಾರೆ. ಈ ಬ್ಯಾಂಕ್ನಲ್ಲಿ ತುಂಬಾ ಅಕ್ರಮಗಳು ನಡೆಯುತ್ತಿದ್ದು ಯಾರಿಗೂ ತಿಳಿಸದೆ ಚುನಾವಣೆಯನ್ನ ಸಹ ಅಕ್ರಮವಾಗಿ ನಡೆಸಿದ್ದಾರೆ. ಬ್ಯಾಂಕ್ ಅನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಷೇರುದಾರರು ಕಾರಣ. ಅವರ ಹೂಡಿರುವ ಹಣದಲ್ಲಿ ಇದು ನಡೆಯುತ್ತಿದೆ. ಆದರೆ ಇಲ್ಲಿ ಯಾವುದೇ ವಿಚಾರಗಳಿಗೂ ಸರಿಯಾದ ದಾಖಲಾತಿಗಳನ್ನ ನೀಡುತ್ತಿಲ್ಲ ಏಕೆ ಎಂಬ ಪ್ರಶ್ನೆ ಮಾಡಿದರು. ಮಾಹಿತಿಯನ್ನ ತಿರುಚುವ ಕೆಲಸವನ್ನ ಮಾಡುತ್ತಿದ್ದಾರೆ. ಆದುದರಿಂದ ಹಾಸನದ ಜನತೆ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಮುಂಬರುವ ಚುನಾವಣೆಯಲ್ಲಿ ಸರಿಯಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು. ಸದಸ್ಯರ ಮೇಲೆ ಕೋಪ ಮಾಡಿದ್ದಾರೆ. ನಾವು 8,000 ಜನರಿಗೆ ನಮ್ಮ ಷೇರುದಾರರಿದ್ದಾರೆ. ಅಷ್ಟು ಜನಕ್ಕೂ ನಾವು ಪೋಸ್ಟ್ ಕಳಿಸಿದ್ದೀವಿ. ಇಲ್ಲಿ ವಾಪಸ್ ಬಂದಿರೋದೊಂದಷ್ಟು ಪೋಸ್ಟ್ ಇದೆ. ನಿನ್ನೆ ಜಾರಿ ಆಗದೆ ಇರೋದಿದ್ರೆ ವಾಪಸ್ ತರೋದಕ್ಕೆ ಅಂತ ಹೇಳಿ ಪೋಸ್ಟ್ ಆಫೀಸಿಗೆ ಕಳಿಸಿದ್ದಕ್ಕೆ ಅವ್ರು ನಮ್ಮಲ್ಲಿ ಸಾಕಷ್ಟು ಸಿಬ್ಬಂದಿ ಇಲ್ಲ. ಅದನ್ನೆಲ್ಲ ನಾವು ಸಾಲ್ಟ್ ಮಾಡಿ ವಾಪಸ್ ಕಳಿಸೋದಕ್ಕೆ ಇನ್ನೂ 15 ದಿವಸ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಸಾಕಷ್ಟು ಸಿಬ್ಬಂದಿ ಇಲ್ಲ ಅಂತ ಹೇಳಿ ಜಾರಿ ಆಗೋದ್ರೂ ಕೂಡ ವ್ಯತ್ಯಾಸ ಆಗಿದೆ. ಆದರೂ ಕೂಡ ನಾವು ನಿನ್ನೆ SMS ಮಾಡಿದ್ದೇವೆ. ಹಲವಾರು ಜನ ಸದಸ್ಯರಿಗೆ SMS ಮುಖ್ಯನ ಕೂಡ ನಾವು ಇವತ್ತಿನ ಜನರಲ್ ಬಾಡಿ ಬಗ್ಗೆ ಇಂಟಿಮೇಟ್ ಮಾಡಿದ್ದೇವೆ. ಆಮೇಲೆ ನೀವು ಶೇರ್ ಅಮೌಂಟ್ದಲ್ಲಿ ಆಯ್ತು ಒಂದು ನಿಮಿಷ ಏನ್ ಹೇಳುತ್ತೆ ಬೋರ್ಡ್ ನೋಡಿ. ನೋಡಿ ಕಾಲಮ್ 22 ಕಾಲಮ್ ಬೋರ್ಡ್ ನೋಡಿ. ಆಯ್ತು ನಾಗೇಶ್ವರ ಅದೇನು ಅರ್ಜಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಾರ್ಕ್ ಎದುರುಗಡೆ ಇರುವಂಥ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ದಿ ಸಿಟಿ ಕೋಆಪರೇಟಿವ್ ಹಾಸನ್ ಬ್ಯಾಂಕಿನ ಒಂದು ಸಭೆಗೆ ಬಂದಿದ್ದೀವಿ. ಸಭೆಗೆ ಬಂದಿದ್ದೀವಿ. ಇದು 6 ತಿಂಗಳು ಹಿಂದೆ ಚುನಾವಣೆ ನಡೀತು. ಸೆಪ್ಟೆಂಬರ್ 2ಕ್ಕೆ ಚುನಾವಣೆ ನಡೀತು. ಇಲ್ಲಿ ಷೇರುದಾರರು ಇರೋದು 8,700 ಜನ. ಅಂದರೆ 0.01% ಜನನೂ ಶೇರ್ ಅಂದರೆ ವೋಟಿಂಗ್ ಮಾಡಿಲ್ಲ ಚುನಾವಣೆ ನಡೆದಾಗ. AVK ಕಾಲೇಜಲ್ಲಿ ಚುನಾವಣೆ ನಡೀತು. 477 ಜನದ್ದು ಲಿಸ್ಟ್ ತೊಗೊಂಡು ಬಂದು ಫಸ್ಟ್ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಅವರು ಇನ್ನೊಂದು ಲಿಸ್ಟು ಅಂತ ಹೇಳ್ಬಿಟ್ಟು ಸೆಕೆಂಡ್ ಲಿಸ್ಟು ಬಿಡುಗಡೆ ಮಾಡಿದ್ರು. ಅದು 600 ಜನದ್ದು ಅಂತ ತೊಗೊಂಡು ಬಂದುಬಿಟ್ಟು ಅದ್ರ ಚುನಾವಣೆ 10 ಗಂಟೆ 15 ನಿಮಿಷಕ್ಕೆ ವಾರ್ಷಿಕ ಸಭೆಯನ್ನು ಕರೆಸಿದ್ವಿ. ಯಾರು ಸಿಟಿ ಕೋಆಪರೇಟಿವ್ ಬ್ಯಾಂಕಿಂದ. ಇಲ್ಲಿ ಸುಮಾರು ಷೇರ್ದಾರರಿಗೆ 8,000ಕ್ಕಿಂತ ಹೆಚ್ಚು ಷೇರ್ದಾರರಿದ್ದಾರೆ. ಆದರೆ ಈ ಸಭೆಗೆ ಬಂದಿರುವಂಥ ಮೆಂಬರ್ಸ್ ಎಷ್ಟು ಜನ ಇದ್ರು ಅಂದರೆ ಒಂದು 400 ಒಳಗಡೆನೆ. ಇಲ್ಲಿ ತುಂಬ ಅಕ್ರಮವಾದಂಥ ಚುನಾವಣೆ ನಡೆಯುತ್ತೆ ಸರ್. ಇಲ್ಲಿ ಇರೋದು 8,000 ಅಧಿಕವಾದಂಥ ಷೇರ್ದಾರರು ಇದ್ರೂ ಚುನಾವಣೆ ನಡೀಬೇಕಾದ್ರೆ ಅಕ್ರಮವಾಗಿ ಚುನಾವಣೆ ನಡೆಸ್ಕೊಂಡು ಹೇಗೆ ಅಕ್ರಮ ಅಂತ ಹೇಳಿದ್ರೆ 480 ಶೇರ್ ಹೋಲ್ಡರ್ಸಿಗೆ ಮಾತ್ರ ಪವರು ಅಂತ ಹೇಳಿ ಸೆಕೆಂಡ್ ಲಿಸ್ಟ್ ಇವ್ರು ತಗೊಬಂದ್ರು. ಕೋರ್ಟಿಗೆ ಹೋಗಿ ಕೋರ್ಟಿನ ಸೆಕೆಂಡ್ ಲಿಸ್ಟ್ ತಗೊಬಂದ್ರು. ಅದನ್ನ ಇವರು ನ್ಯಾಯಯುತವಾಗಿ ಚುನಾವಣೆ ನಡೆಸಿದ್ದೇ ಆಗಿದ್ರೆ ನಮಗೆ ಯಾಕೆ ಇಲ್ಲಿವರೆಗೂ ಈ ಬ್ಯಾಂಕು ಹಿಂದೆ ನರಸಿಂಹ ಅಂತ ಹೇಳಿ 50 ರೂಪಾಯಿ ಶೇರ್ ಅಂತ ಕಮೆಂಟ್ಸ್ ಮಾಡಿ ಎಲ್ಲ ಮನೆ ಸುತ್ತಿ ಮಾಡಿ ರಾಮಾಂಜೇಯಂಗಾದ್ರು ನಂದೂರೇಗೌಡರು ಈ ಸಂಸ್ಥೆ ಕೃಷ್ಣಮೂರ್ತಿಯವರು ಎಲ್ಲ ಜೋಲಣೆ ಅವರೆಲ್ಲ ಸೇರಿ ಕಟ್ಕೊಂಡು ಬಂದಂಥ ಸಂಸ್ಥೆ ಇವತ್ತು 80 ಲಕ್ಷ ರೂಪಾಯಿ ಸಂಬಳನೇ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ.
ಆಮೇಲೆ ಅಂತ ಏನು ಸಾಲ ಕೊಟ್ಟಿಲ್ಲ, 10 ಕೋಟಿ ತೋರಿಸ್ತಾ ಇದ್ದಾರೆ. ಅಷ್ಟಕ್ಕೆ 7 ಜನ 8 ಜನ ಬೇಕಾಗಿಲ್ಲ ಎಂಪ್ಲಾಯ್ಸು, 9 ಜನ 80 ಲಕ್ಷ ಕೊಡೋದು ಬೇಡ, ಅದರಲ್ಲೇ ಲಾಭ ಮಾಡ್ಬೋದು. ಲಾಭಕ್ಕೆ ಬರ್ತಾ ಇಲ್ಲ. ಈ ವರ್ಷ ಮಾತ್ರ 9 ಲಕ್ಷ ಲಾಭ ಹಳೆದೆಲ್ಲ ಕಳೆದು ಬಂದಿದೆ. ಆದರೆ ಏನು ನಡೆಸೋದ್ರಲ್ಲಿ ಪ್ರಯೋಜನ ಇಲ್ಲ. ಸಾಲ ಕೊಟ್ಟು ವಸೂಲಿನೂ ಮಾಡಿಲ್ಲ. NP 18% RBIನವರು ಇವತ್ತೇ ನೆನ್ನೆ ಬಂದಿದ್ದಾರೆ. 5 ವರ್ಷದ ಇದನ್ನೇ ಮಾಡಿಲ್ಲ. ಎಂಥದ್ದು ಈ ಥರ ಆಗ್ತಾ ಇರ್ತಕ್ಕಂಥ ಕಾರಣಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಹಕಾರಿ ಸಂಘಗಳ ಲೈಸೆನ್ಸ್ಗಳನ್ನ ರದ್ದು ಮಾಡ್ತಾ ಇದೆ. ಕಾರಣ ನಾವು ಚುನಾವಣೆ ಪದೇ ಎತ್ತಿದ್ದು ಅಂದರೆ ನೀವು 477 ಮೆಂಬರ್ದ ಲೀಸ್ಟ್ ಕೊಟ್ಟಿದ್ದೀರಿ ಚುನಾವಣಾಧಿಕಾರಿಗೆ. ನೋಟ್ ಬಾಲ್ ಆಗಿರೋ 1400 ಚಿಲ್ಲರೆ. ಆದರೆ ಆ 600 ಚಿಲ್ಲರೆ ಯಾವುದೇ ಒಂದು ಮಹಾಸಭೆಗೆ ಬಂದಿಲ್ಲ ಅಥವಾ ಅವರು 2 ವರ್ಷ ಆಗಿಲ್ಲ. ಆಗ ತಗೊಂಡವರು ಮತದಾನ ಮಾಡಿದ್ರು. ಆ ಕಾರಣಕ್ಕೆ ಈ ಬ್ಯಾಂಕಿನ ನವೀಕರಣ ರದ್ದಾದರೆ ಇದ್ದಂಥ 8,500 ಜನಕ್ಕೆ ಅನ್ಯಾಯ ಆಗ್ತದೆ. ಅಲ್ಲಿದ್ದಂಥ ದುಡ್ಡು ಬೇರೆ ಹೋದಾಗಿ ಅದು ಬೋರ್ಡ್ ವಜಾರ್ಬೋದು, ಅಡ್ಮಿನಿಸ್ಟ್ರೇಟರ್ ಬರ್ಬೋದು. ಹಣದ ದುರುಪಯೋಗ ಆದಂಥ ಕಾರಣ ಮಾತ್ರ ಬ್ಯಾಂಕ್ ಮುಚ್ಚುವಂಥ ತಿಂಡಿ ಬರ್ತದೆ. ಬಟ್ ಇಲ್ಲಿ ಅಂತ ಯಾವುದೇ ಘಟನೆಗಳು ಒಂದು ಪಿನ್ ಪಾಯಿಂಟ್ ಕೂಡ ಇಲ್ಲ. ಹಾಗಾಗಿ ನಿಮ್ಮ ಸಲಹೆ ಸ್ವಾಗತ. ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರು ಸಾಧ್ಯವಾದಷ್ಟು ಮಟ್ಟಿಗೆ ಕಮ್ಯುನಿಕೇಶನ್ ಹೆಚ್ಚು ಮಾಡಲಿಕ್ಕೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಿಐಟಿಯು ವತಿಯಿಂದ ಇಂದು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ದುಡಿಯುವ ಮಹಿಳೆಯರಿಗೆ ಕನಿಷ್ಠ ವೇತನ ಜಾರಿ, ಕೆಲಸದ ಸ್ಥಳಗಳಲ್ಲಿ ಸೂಕ್ತ ರಕ್ಷಣೆ ಹಾಗೂ ಜಸ್ಟಿಸ್ ಬರ್ಮಾ ಸಮಿತಿಯ ಶಿಫಾರಸು ಜಾರಿ ನೀಡಬೇಕು. ದೇಶದಲ್ಲಿ ಪುರುಷ ಕಾರ್ಮಿಕರು, ಮಕ್ಕಳು, ಮಹಿಳೆಯರು ಮೇಲೆ ಒಂದಲ್ಲ ಒಂದು ರೀತಿಯ ದೌರ್ಜನ್ಯ, ಕ್ರೂರ ಹಿಂಸೆ ಹೆಚ್ಚುತ್ತಿವೆ. ಸಮಾಜ ಹಾಗೂ ಕೆಲಸ ಮಾಡುವ ಕಡೆ ಮಹಿಳೆಯರ ವಿರುದ್ಧ ನಡೆಯಬಾರದ ಕೃತ್ಯ ನಡೆಯುತ್ತಿವೆ. ಇಂತಹ ತಾರತಮ್ಯ ಮತ್ತು ಹಿಂಸೆಯನ್ನು ತಕ್ಷಣವೇ ನಿಲ್ಲಿಸಿ ರಕ್ಷಣೆ ನೀಡಬೇಕು. ಪಶ್ಚಿಮ ಬಂಗಾಳದಲ್ಲಿ ತರಬೇತಿ ವೈದ್ಯ ಮೇಲೆ ಅತ್ಯಾಚಾರ, ಕೊಲೆ, ಮಹಾರಾಷ್ಟ್ರದ ಬದಲಾಪುರ ಠಾಣೆಯಲ್ಲಿ 4 ವರ್ಷದ ಬಾಲಕಿ ಮೇಲೆ ನಡೆದ ಅತ್ಯಾಚಾರ, ಯುಪಿಯಲ್ಲಿ ನರ್ಸ್ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ, ಹೇಗೆ ದೇಶದ ವಿವಿಧೆಡೆ ತಲೆ ತಗ್ಗಿಸುವ ಕೃತ್ಯಗಳು ನಡೆಯುತ್ತಿವೆ. ಇದು ನಿಜಕ್ಕೂ ಆತಂಕಕಾರಿ. ಕೂಡಲೇ ಇದು ನಿಲ್ಲಬೇಕು ಎಂದು ಮನವಿ ಮಾಡಿದರು. ದುಡಿಯುವ ಮಹಿಳೆಯರ ಒಂದು ಹಕ್ಕೊತ್ತಾಯ ಇಟ್ಕೊಂಡು ಇವತ್ತು ಇಡೀ ಜಿಲ್ಲಾದ್ಯಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಭಾಗವಾಗಿ ಏನಿವತ್ತು ಮಹಿಳೆಯರ ಮೇಲೆ ಹೆಚ್ಚು ದೌರ್ಜನ್ಯಗಳು ನಡೀತಾ ಇದೆ, ಅದನ್ನು ತಡೆಗಟ್ಟಬೇಕು. ಮತ್ತು ಎಲ್ಲಿ ಪುರುಷ ಮತ್ತು ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಲೈಂಗಿಕ ದೌರ್ಜನ್ಯ ಸಮಿತಿಗಳನ್ನ ರಚನೆ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಕೂಡ ಎಲ್ಲ ಕಡೆನೂ ಆಗಿಲ್ಲ. ಆದ ಕಡೆನೂ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದು ಒಂದು ದೌರ್ಭಾಗ್ಯ ನಮ್ಮದು. ಮತ್ತಿನ್ನೇನು ಈಗ ಕಲ್ಕತ್ತಾದಲ್ಲಿ ನಡೆದಂತಹ ವೈದ್ಯಕೀಯದು ಏನು ಆ ಡಾಕ್ಟ್ರ್ ಮೇಲೆ ಅತ್ಯಾಚಾರ ಆಗಿದೆ, ಅವನಿಗೆ ಕಠಿಣ ಕ್ರಮ ಮತ್ತು ಗಲ್ಲು ಶಿಕ್ಷೆ ಹಾರಿಸಬೇಕು. ಕೆಲವೊಂದು ಕಾನೂನಾತ್ಮಕವಾಗಿ ಸರಿಯಾದ ಕಠಿಣ ಶಿಕ್ಷೆ ತಗೊಳ್ದಲೇ ಕೂಡ ಇದುವರೆಗೂ ನಾವು ಹೋರಾಟಗಳನ್ನ ಮಾಡ್ತಾನೆ ಇರ್ತೀವಿ. ಮತ್ತು ಎಲ್ಲಿ ದೌರ್ಜನ್ಯ ಆಯಿತು, ಎಲ್ಲಿ ಅತ್ಯಾಚಾರಗಳಾಯಿತು ಅದನ್ನು ವಿರೋಧ ಮಾಡೋದು ಅಷ್ಟೇ ಬಾಕಿಯಾಗಿ ಉಳಿದಿದೆ. ಕಠಿಣ ಕಾನೂನುಗಳನ್ನ ಜಾರಿ ಮಾಡಿದಾಗ ಏನು ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ. ಮತ್ತು ಏನು ವರ್ಮಾ ಶಿಫಾರಸ್ಸಿದೆ ಅದನ್ನು ತಕ್ಷಣದಲ್ಲಿ ಜಾರಿ ಮಾಡಬೇಕು ಅಂತೇಳಿ ಈ ವೇಳೆ ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯ ಸೌಮ್ಯ, ಅಂಗನವಾಡಿ ನೌಕರರ ಸಂಘಟನೆಯ ಕೆಪಿ ವೀಣಾ, ಜೆಪಿ ಶೈಲಾ, ಶಾರದಾ, ನಾಜಿಯಾ ಸೇರಿದಂತೆ ಇತರರಿದ್ದರು. ನಗರದ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾನೂನು ಪ್ರಾಧಿಕಾರದ ಅಧ್ಯಕ್ಷೆ ನ್ಯಾಯಾಧೀಶರಾದ ದ್ರಾಕ್ಷಾಯಿಣಿ ಮಾತನಾಡಿ, ಭಾರತ ದೇಶದಲ್ಲಿ ಬಾಲಕಾರ್ಮಿಕ ಪದ್ಧತಿ ಬೇರೂರಿದ್ದು ಉದ್ಯೋಗದಾತರು ಯಾವ ಕಾರಣಕ್ಕೆ ಬಾಲಕರನ್ನ ಕೆಲಸಕ್ಕೆ ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಬಾಲಕಾರ್ಮಿಕ ಪದ್ಧತಿಯು ದಿನದಿಂದ ದಿನಕ್ಕೆ ದೇಶದಲ್ಲಿ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ನ್ಯಾಯಾಲಯಗಳಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿವೆ. ಆದ್ದರಿಂದ ಇನ್ನಾದರೂ ಈ ಬಗ್ಗೆ ಎಚ್ಚೆತ್ತುಕೊಂಡು ಉದ್ಯೋಗದಾತರು ಬಾಲಕರನ್ನ ಕೆಲಸಗಳಿಗೆ ತೊಡಗಿಸಿಕೊಳ್ಳುವುದನ್ನು ಹಾಗೂ ಪೋಷಕರು ಮಕ್ಕಳನ್ನ ಕೆಲಸಕ್ಕೆ ಕಳುಹಿಸುವುದನ್ನು ನಿಲ್ಲಿಸಬೇಕೆಂದು ಮನವಿ ಮಾಡಿದರು. ದಾಳಿ ಮಾಡಿ ಸಾಕಷ್ಟು ಒಂದು ಬಾಲ ಕಾರ್ಮಿಕರನ್ನ ಪತ್ತೆ ಹಚ್ಚಿ ಅವರಿಗೆ ನೆಕ್ಸ್ಟ್ ಮುಂದಿನ ಒಂದು ಕ್ರಮ ಏನು ಮಾಡಬೇಕು ಅನ್ನೋದನ್ನ ಕಾನೂನಿನ ಪ್ರಕಾರ ಮಾಡ್ತಾ ಬಂದಿದ್ದಾರೆ. ಮತ್ತು ನಮಗೆ ವರದಿಗಳನ್ನು ಕೂಡ ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವಾಗ ನಮ್ಮ ಒಂದು ಏನು ಎಂಪ್ಲಾಯರ್ಸ್ ಏನಿದ್ದಾರೆ, ಯಾವ ಉದ್ದೇಶಕ್ಕೆ ಕಾರ್ಮಿಕ ಅಂದರೆ ಬಾಲ ಕಾರ್ಮಿಕರನ್ನ ತಮ್ಮ ದುಡಿಮೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕೆ ಅಂತಂದರೆ ತುಂಬ ಒಂದು ಸಣ್ಣ ಏಜಲ್ಲಿ ಅವರಿಗೆ ತುಂಬ ಒಂದು ಶಕ್ತಿ ಇರುತ್ತೆ. ಅಂದರೆ ಅವರಿಗೆ ಇವಾಗ ಒಂದು ಏಜ್ ಅಂತ ತಗೊಂಡಾಗ ಅವರಿಗೆ ಬಲ ಇರೋದಿಲ್ಲ, ಎನರ್ಜಿ ಇರೋದಿಲ್ಲ, ಹೆಚ್ಚಿನ ಒಂದು ಕೆಲಸವನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಬಾಲ ಕಾರ್ಮಿಕರಾದಾಗ ಏನಾಗುತ್ತೆ, ಅವರಿಂದ ಸಣ್ಣವರಿಂದ ಒಂದು ವಯಸ್ಸಿನ ಒಂದು ತುಂಬ ಕಡಿಮೆ ಇರೋದ್ರಿಂದ ಅವ್ರಿಗೆ ಎನರ್ಜಿ ಜಾಸ್ತಿ ಇರುತ್ತೆ. ಅದರಿಂದ ಅವ್ರ ಕಡೆಯಿಂದ ಒಂದು ಹೆಚ್ಚಿನ ಒಂದು ಕೆಲಸವನ್ನು ದುಡಿಮೆಯನ್ನು ತಗೋಬೋದು ಮತ್ತು ಅವರಿಗೆ ಕಡಿಮೆ ಒಂದು ವೇತನವನ್ನು ಕೊಡ್ಬೋದು. ಈ ನಿಟ್ಟಿನಲ್ಲಿ ಒಂದು ಈ ಬಾಲ ಕಾರ್ಮಿಕ ಪದ್ಧತಿ ಇನ್ನೂ ಕೂಡ ನಮ್ಮ ದೇಶದಲ್ಲಿ
ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಗರದ ರಿಂಗ್ ರಸ್ತೆಯಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಪ್ರತಿ ಶನಿವಾರ ಶ್ರಮದಾನ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸುಮಾರು 1 ತಿಂಗಳಿನಿಂದ ಈ ಕಾರ್ಯವನ್ನು ಮಾಡುತ್ತಾ ಬರುತ್ತಿದ್ದು, ತಿಂಗಳ ಮೊದಲ ಹಾಗೂ 3ನೇ ಶನಿವಾರದಂದು ಈ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿ ಸ್ವಚ್ಛತೆ ಕಾರ್ಯದಲ್ಲಿ ಕೈಜೋಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ಏನಂದ್ರೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ನಾವ್ಯಾಕೆ ಪ್ರತಿ ಶನಿವಾರ ಸ್ವಚ್ಛತೆ ಮಾಡಬಾರ್ದು ಅಂತಂದ್ಬಿಟ್ಟು ನಮಗೂ ಅದಿತ್ತು. ಚಿಕ್ಕಮಗಳೂರು CEO ಇದ್ದಾಗ ಸ್ವಚ್ಛ ಶನಿವಾರ ಅಂತಂದ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ವಿ. ಪ್ರತಿ ಶನಿವಾರ ಸ್ವಚ್ಛತೆಗೆ ನಮ್ಮ ಶ್ರಮದಾನವನ್ನು ಕೊಡೋದು. ಸೊ ಈ ತನ್ಮೂಲಕ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಇದಾಗಿತ್ತು. ಸೊ ಅವರು ಹೇಳಿದಾಗ ನಾವು ಭಾಳ ಇದಾಗಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಆಫೀಸಲ್ಲಿ ಒಂದು ದಿನ ಅಂದರೆ ಪ್ರಥಮ ಶನಿವಾರ, 1ನೇ ಶನಿವಾರ ಮತ್ತು 3ನೇ ಶನಿವಾರ ಸ್ವಚ್ಛತೆ ಮಾಡೋಣ, ನಗರದ ಸ್ವಚ್ಛತೆಗೆ ನಮ್ಮ ಕೈ ಜೋಡಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಮಾಡ್ತಾಯಿದ್ದೀವಿ. ಸುಮಾರು 1-2 ತಿಂಗಳಾಯಿತು. ಸೊ ಅವತ್ತಿನಿಂದ ಎಲ್ಲ NSS ಬೇರೆಯವ್ರನ್ನ ಎಲ್ಲ ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ, ದೇಶವನ್ನ ಕಟ್ಟುವ ಕಾರ್ಯದಲ್ಲಿ ಸ್ವಚ್ಛತೆ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಎಂದು ಸ್ವಯಂ ಪ್ರೇರಿತರಾಗಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಒಟ್ಟುಗೂಡಿ ನಗರವನ್ನ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದು, ಈ ಕಾರ್ಯ ಹೀಗೆ ಮುಂದುವರೆದಲ್ಲಿ ಹಾಗೆ ಸಾರ್ವಜನಿಕರು ಕೂಡ ಈ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಬೇಕೆಂದು ಮನವಿ ಮಾಡಿದರು. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಿರಿಯರ ಮಾರ್ಗದರ್ಶನದಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗಳು, CEO, ತಹಸೀಲ್ದಾರು, ನಮ್ಮ ನಗರಸಭೆ ಕಮಿಷನರು ಈ ಥರ ಎಲ್ಲ ಸದಸ್ಯರ ಹಾಗೂ ಸ್ವಯಂ ಕಾರ್ಯಕರ್ತರ ಸಹಕಾರದೊಂದಿಗೆ ನಡೀತಾ ಇದೆ. ಇದು ಕೂಡ ದೇಶ ಕಟ್ಟೋ ಕಾರ್ಯನೇ. ನಾವು ದೇಶನ ಸ್ವಚ್ಛವಾಗಿಡ್ತಾ ಇದ್ದೀವಿ ಅಂದರೆ ಅದು ನಾವು ದೇಶನ ಕಾಪಾಡ್ತಿದ್ದೀವಿ ಅನ್ನೋದು ಆರೋಗ್ಯದ ವಿಚಾರದಲ್ಲಿರ್ಬೋದು, ನೈರ್ಮಲ್ಯತೆ ವಿಚಾರದಲ್ಲಿರ್ಬೋದು. ಈ ಥರ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯ ಇದೇ ರೀತಿ ಮುಂದುವರಿತಿರಲಿ, ನಗರ ಸ್ವಚ್ಛಗೊಳ್ತಿರಲಿ, ಜನರ ಆರೋಗ್ಯ ಸುಧಾರಣೆ ಕಂಡಿರಲಿ, ದೇಶ ಉದ್ಧಾರ ಆಗಲಿ ಅಂತ ಕೇಳ್ಕೊಳ್ತೀನಿ. ಜನರು ಸಹ ಸ್ವಚ್ಛತೆ ಕಡೆ ಗಮನ ಹರಿಸ್ಬೇಕು ಅಂತ. ಹೌದು, ಜನರು ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ಬೇಕು. ಅವರು ಹಸಿ ಕಸ, ಒಣ ಕಸ ಭಾಗ ಮಾಡಿ ಕಸದ ಗಾಡಿಯವರಿಗೆ ಕೊಡಬೇಕು. ಅದರಲ್ಲಿ ಅವ್ರ ಪಾತ್ರ ಬಹಳ ಇದೆ. ಆಮೇಲೆ ಒಂದು ದಿನ ಕಸದ ಗಾಡಿ ಬರಲಿಲ್ಲ ಅಂದರೆ ಏನೋ ಯಾಂತ್ರಿಕ ದೋಷದಿಂದನೋ ಅಥವಾ ಅವರ ಆರೋಗ್ಯ ಸ್ಥಿತಿಯಿಂದನೋ ಕಸದ ಗಾಡಿಯವರು ಬರಲಿಲ್ಲ ಅಂದರೆ ಅವ್ರ ಮೇಲೆ ಬೈಯೋದು, ಅವರಿಗೆ ಕಂಪ್ಲೇಂಟ್ ಮಾಡೋದು, ತಗೊಂಡೋಗಿ ಅವ್ರ ಮನೆ ಮೂಲಕ ಕಸ ಎಸೆಯೋದು, ಈ ರೀತಿ ಎಲ್ಲ ಮಾಡಬಾರ್ದು. ಅಚ್ಚುಕಟ್ಟಾಗಿ ನೀಟಾಗಿ ಕಟ್ಟಿಟ್ಟು ಮಾರಿದ ದಿನನಾದರೂ ಅದನ್ನು ಕಸದ ಗಾಡಿಗೆ ಹಾಕಬೇಕು ಅಂತ ಹಾಸನದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಜನಪ್ರತಿನಿಧಿಗಳ ದ್ವೇಷ ಹಗೆತನದ ಉದ್ರೇಕಕಾರಿ ಭಾಷಣದಿಂದ ಶಾಂತಿಯುತ ಸಮಾಜ ನಿರ್ಮಾಣ ಅಸಾಧ್ಯ ಎಂದು ಮಂಗಳೂರಿನ ಶಾಂತಿ ಪ್ರಕಾಶನ ವ್ಯವಸ್ಥಾಪಕ ಮೊಹಮ್ಮದ್ ಕುಂಹಿ ಹೇಳಿದರು. ನಗರದ ಇಸ್ಲಾಮಿಕ್ ಸೆಂಟರ್ನಲ್ಲಿ ಶುಕ್ರವಾರ ಸಂಜೆ ಜಮಾಅತೆ ಇಸ್ಲಾಮಿಕ್ ಹಿಂದ್ ವತಿಯಿಂದ ಆಯೋಜಿಸಲಾಗಿದ್ದ ಆದರ್ಶ ಸಮಾಜ ಪ್ರವಾದಿ ಮೊಹಮ್ಮದ್ ಕುರಿತ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಆಧ್ಯಾತ್ಮಿಕ ಜಗತ್ತು ಕಾಣೆಯಾಗಿದ್ದು ಕೇವಲ ಮೆರವಣಿಗೆಗೆ ಸೀಮಿತವಾಗಿದೆ. ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳಿಗೆ ಸಂಬಂಧವಿಲ್ಲದಂತೆ ಮಾಡುವ ಆಚರಣೆಗಳಿಂದ ಸಮಾಜ ದಾರಿ ತಪ್ಪುತ್ತಿದೆ. ಇನ್ನೊಂದು ಧರ್ಮ ಅಥವಾ ಸಮಾಜದ ಬಗ್ಗೆ ಘೋಷಣೆ ಕೂಗಿ ಮಾಡುವ ಆಚರಣೆ ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ಬದುಕಿದಂತಹ ಐತಿಹಾಸಿಕ ಪುರುಷ ಪ್ರವಾದಿಯವರು ಈ ಜಗತ್ತಿಗೆ ಎಲ್ಲ ಕಾಲಗಳಿಗೂ ಮಾದರಿಯೋಗ್ಯವಾದ ಒಂದು ಸಮಾಜವನ್ನು ಅವರು ಕಟ್ಟಿ ಬೆಳೆಸ್ತಾರೆ. ಮಾನವ ಕುಲ ಯಾವುದನ್ನೆಲ್ಲ ಒಳಿತು ಅಂತ ಪರಿಗಣಿಸ್ತದೆಯೋ ಆ ಎಲ್ಲ ಒಳಿತುಗಳು ಇದ್ದ ಸಮಾಜ ಅದು. ಮಾನವ ಕುಲ ಯಾವುದನ್ನೆಲ್ಲ ಕೆಡುಕು ಅಂತ ಪರಿಗಣಿಸ್ತದೆಯೋ ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾಗಿದ್ದ ಸಮಾಜ ಅದು. ಜಗತ್ತಿನ ಇತಿಹಾಸದಲ್ಲಿ ಯಾರಾದರೂ ಮದ್ಯಮುಕ್ತ ಸಮಾಜವನ್ನು ಕಟ್ಟಿ ಬೆಳೆಸಿದ್ದರೆ ಅದು ಪ್ರವಾದಿ ಮೊಹಮ್ಮದರು ಮಾತ್ರ. ಮದ್ಯದಿಂದ ಮುಕ್ತವಾದ ಒಂದು ಸಮಾಜ. ಬೇರೆಲ್ಲ ಕಾಲಗಳಲ್ಲೂ ಮದ್ಯ ಒಂದಲ್ಲ ಒಂದು ರೀತಿಯಲ್ಲಿತ್ತು. ಅಂದರೆ ಯಾವುದನ್ನೆಲ್ಲ ಮಾನವ ಕುಲ ಕೆಡುಕು ಅಂತ ಪರಿಗಣಿಸ್ತದೆಯೋ ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾದಂತಹ ಸಮಾಜ. ಆ ಸಮಾಜದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದದ್ದು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿಕೆ ಮಂಜಯ್ಯ ಮಾತನಾಡಿ, ಕ್ರಿಸ್ತಪೂರ್ವ ಹಾಗೂ ಕ್ರಿಸ್ತಶಕದ ಕಾಲಘಟ್ಟದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಯೇಸು, ಮೊಹಮ್ಮದ್ ಪೈಗಂಬರ್ ಸೇರಿ ಅನೇಕ ಮಹನೀಯರು ಹುಟ್ಟಿ ಸಮಾಜದ ಪರಿವರ್ತನೆಗೆ ಪುಟಿದೆದ್ದಿದ್ದಾರೆ. ಪ್ರವಾದಿ ಮೊಹಮ್ಮದ್ ಹೇಳಿದಂತೆ, ನೀನು ನಿನಗಾಗಿ ಬದುಕಿದರೆ ಸ್ವಾರ್ಥ, ನೀನು ಬೇರೆಯವರಿಗಾಗಿ ಬದುಕಿದರೆ ಅದು ನಿಸ್ವಾರ್ಥ ಎಂಬ ಮಾತುಗಳು ಇಂದಿಗೂ ಜೀವಂತವಾಗಿವೆ ಎಂದರು. ಅಥವಾ ಬೈಬಲ್ನಲ್ಲಿರ್ತಕ್ಕಂತಹ ನೀವು ಕೃತಿಯ ಬಗ್ಗೆ ನೋಡಿದರೆ ಎಲ್ಲ ಧರ್ಮಗಳ ಸಾರ ಒಂದೇ. ನಾನು ಗ್ರಹಿಸಿಕೊಂಡಂತೆ, ನನ್ನ ಅಧ್ಯಯನಕ್ಕೆ ಒಳಪಟ್ಟಂತೆ, ನೀನು ಎಲ್ಲಿಯೂ ಕೂಡ ಯಾರನ್ನು ಒಡಿ ಬಡಿ ಕೊಂದು ಬಾಚಿ ದೋಚಿ ಶ್ರೀಮಂತ ಆಗೋ ನೀನು ಬದುಕು ಅಂತ ಹೇಳಿಲ್ಲ.
ಎಲ್ಲ ಧರ್ಮಗಳ ಗ್ರಂಥ ಒಂದೇ ಸಾರ ಏನಿದೆ ಅಂದರೆ ನೀನು ಬದುಕು, ಎಲ್ಲರನ್ನು ಬದುಕಲು ಬಿಡು ಅಂತ. ಬದುಕಕ್ಕೆ ಬಿಡಬೇಕು. ಯಾರನ್ನೂ ಕೂಡ ಹಿಂಸಿಸುವ, ಯಾರನ್ನು ದೋಚುವ ಅಥವಾ ಯಾರನ್ನು ಅವಹೇಳನ ಮಾಡುವ ಅಥವಾ ಅವರು ತಿನ್ನುವ ಆಹಾರ ಪದ್ಧತಿಗಳು, ಆ ಉಡುಗೆ ತೊಡುಗೆಗಳು, ಬೇರೆ ಬೇರೆ ವಿಷಯಗಳಲ್ಲಿ ಒಬ್ಬ ಮತ್ತೊಬ್ಬನ ಮೇಲೆ ಸವಾರಿ ಮಾಡುವಂಥ ಪದ್ಧತಿ ಶತಶತಮಾನಗಳಿಂದಲೂ ನಡ್ಕೊಂಡು ಬಂದಿದೆ, ಈಗಲೂ ನಡೀತಾ ಇದೆ. ಹಂಗಂದ ಮಾತ್ರ. ಕಾರ್ಯಕ್ರಮದಲ್ಲಿ ಎಂ ಕೃಷ್ಣ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ವಿ ಶ್ರೀನಿವಾಸ್, ಕಸಾಪ ಮಾಜಿ ಅಧ್ಯಕ್ಷ ಹಂಪನಹಳ್ಳಿ ತಿಮ್ಮೇಗೌಡ, ಕಸಾಪ ಮಾಜಿ ಅಧ್ಯಕ್ಷ ನಾಯಕನಹಳ್ಳಿ ಮಂಜೇಗೌಡ ಸೇರಿದಂತೆ ಇತರರಿದ್ದರು. ಬೇಲೂರು ಶಾಸಕರೇ ಅರೇಹಳ್ಳಿ ಹೋಬಳಿಯ ಬಕ್ಕರವಳ್ಳಿ ಗ್ರಾಮಕ್ಕೆ ಒಂದು ಬಾರಿಯಾದರೂ ಭೇಟಿ ನೀಡಿ ಗ್ರಾಮಕ್ಕೆ ಕಲ್ಪಿಸುವ ರಸ್ತೆಯು ಎಂತಹ ಸ್ಥಿತಿಯಲ್ಲಿದೆ ಎಂದು ನೋಡಿ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಚ್ ಇಸ್ಮಾಯಿಲ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ನಮ್ಮ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಗ್ರಾಮಸ್ಥರ ತುರ್ತು ಅನಾರೋಗ್ಯ ಸಂಬಂಧ ಆಸ್ಪತ್ರೆಗಾಗಿ ಪಟ್ಟಣಕ್ಕೆ ತೆರಳಲು ಒಂದು ರಸ್ತೆ ಇದ್ದು, ಅದುವೇ ಇದೀಗ ಉದ್ದಗಲಕ್ಕೂ ಗುಂಡಿ ಬಿದ್ದು ಸಂಚಾರಕ್ಕೆ ಸಂಚುಕಾರ ತರುವಂತಿದೆ. ಹೆಚ್ಚಿನ ಅಪಾಯಗಳನ್ನು ತಡೆಗಟ್ಟುವ ಸದುದ್ದೇಶದಿಂದ ಸ್ವತಃ ಗ್ರಾಮಸ್ಥರೇ ಚಂದ ಹಣ ಹೊಂದಿಸಿ ತಾತ್ಕಾಲಿಕವಾಗಿ ಗುಂಡಿಗಳಿಗೆ ಮಣ್ಣು ತುಂಬಿಸಿ ಜೆಸಿಬಿಯಿಂದ ಸಮತಟ್ಟು ಮಾಡುವ ದುಸ್ಥಿತಿ ಮಾಡಿದ್ದು, ಗ್ರಾಮಕ್ಕೆ ಸರ್ಕಾರಿ ಬಸ್ ಸೌಲಭ್ಯ ಸಹ ಇಲ್ಲದೆ ಖಾಸಗಿ ವಾಹನಗಳಿಗೆ ದುಬಾರಿ ವೆಚ್ಚ ಭರಿಸಿ ಪಟ್ಟಣಕ್ಕೆ ತೆರಳುವ ಕೂಲಿ ಕಾರ್ಮಿಕರ, ಕೃಷಿ ಕಾರ್ಮಿಕರ ಹಾಗೂ ಸಾರ್ವಜನಿಕರ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಎಂದರು. ಬಕ್ಕರಳ್ಳಿ ಗ್ರಾಮದಲ್ಲಿ ಸುಮಾರು 1,000 ಜನ ಇದ್ದಾರೆ. ಇಲ್ಲಿ ಗ್ರಾಮದಲ್ಲಿ ವಾಸ ಇರೋದು 150ರಿಂದ 160 ಮನೆಗಳಿದ್ದಾವೆ. 200 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾವೆ. ಅರೇಹಳ್ಳಿಗೆ ಹೋಗುವಂಥ ಮಕ್ಕಳು 70 ಮಕ್ಕಳು ಇಲ್ಲಿಂದ ಅರೇಹಳ್ಳಿಯಿಂದ ಹೋಗಬೇಕು. ಇಲ್ಲಿ ಯಾವುದೇ ವೆಹಿಕಲ್ಸ್ನ ಸೌಕರ್ಯ ಇಲ್ಲ, ಬಸ್ಸಿನ ಸೌಕರ್ಯವಿಲ್ಲ. ತುಂಬ ಅಂದರೆ ಒಂದು 25 ವರ್ಷಗಳಿಂದ ಇದೇ ಥರ ಇದೆ. ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ, ನಾವು ಕೆಲಸ ಮಾಡಿಕೊಡ್ತೀವಿ ಅಂತಾರೆ. ಎಲೆಕ್ಷನ್ ಕಳೆದ ನಂತರ ಯಾರು ಕೂಡ ತಿರುಗಿ ನೋಡೋದಿಲ್ಲ. ಜಿಲ್ಲಾ ಪಂಚಾಯತ್ನಿಂದಾಗಲಿ, ತಾಲೂಕ್ ಪಂಚಾಯತ್ನಿಂದಾಗಲಿ, MLA ಕೋಟದಲ್ಲಾಗಲಿ, MP ಕೋಟದಲ್ಲಿ ಇಲ್ಲಿ ತನಕ ಆಗಿರೋದಿಲ್ಲ. ಅದರಿಂದಾಗಿ ಬಡ ಜನ ಇರೋದಿಲ್ಲ, ಎಲ್ಲ ಕೂಲಿ ಕಾರ್ಮಿಕರು, ಅದರಲ್ಲೂ ಹೆಚ್ಚಾಗಿ ಅಲ್ಪಸಂಖ್ಯಾತರಾಗಿರ್ತಾರೆ. ಅದರಿಂದಾಗಿ ಅಲ್ಪಸಂಖ್ಯಾತರು ಆಗಿರೋದ್ರಿಂದಾಗಿ ಕೆಲಸ ನಿಂತೋಯ್ತೋ ಅಲ್ಲ ಅನುದಾನ ಇಲ್ಲದೆ ಗೊತ್ತಿಲ್ಲ. ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ, ಅರ್ಜಿ ಕೊಟ್ಟಿದ್ವಿ, ಯಾರು ಕೂಡ ತಿರುಗಿ ನೋಡಿಲ್ಲ. ಈ ಅವ್ಯವಸ್ಥೆ ನೋಡಿ ನಾವೇ ಚಂದ ಹಾಕಿ JCB ತಂದು ತುಂಬ ಗುಂಡಿ ಇತ್ತು, ಅದನ್ನು ಸರಿಪಡಿಸಿ ಈ ಮಟ್ಟಕ್ಕಾಗಿದೆ. ದಯವಿಟ್ಟು ತಾವು ನ್ಯೂಸ್ ಮುಖಾಂತರ ತಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೂ, ಉಪಮುಖ್ಯಮಂತ್ರಿಗೂ ಹಾಗೂ ಜಮೀರ್ ಮಾತನಾಡಿ, ನಾನು ಗ್ರಾಮೀಣ ಭಾಗದ ಹಲವು ಸ್ನೇಹಿತರ ಊರುಗಳಿಗೆ ಹೋಗಿದ್ದೇನೆ. ಆದರೆ ಇಂತಹ ರಸ್ತೆ ಎಲ್ಲಿಯೂ ನೋಡಿಲ್ಲ. ಇಂತಹ ಹದಗೆಟ್ಟ ರಸ್ತೆಯಿಂದ ವಾಹನಕ್ಕೆ ಹಾನಿಯಾಗುವುದಲ್ಲದೆ ಇಲ್ಲಿ ಪ್ರತಿನಿತ್ಯ ತಿರುಗಾಡುವ ವಾಹನ ಸವಾರರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಅದಲ್ಲದೆ ರಸ್ತೆ ಉತ್ತಮವಾಗಿದ್ದರೆ 1 ಕಿಲೋಮೀಟರ್ ಪ್ರಯಾಣಿಸಲು ಅಂದಾಜು 1 ನಿಮಿಷ ಬೇಕಾಗಬಹುದು. ಆದರೆ ಇಂತಹ ರಸ್ತೆಯಲ್ಲಿ 10 ನಿಮಿಷ ಸಾಕಾಗುವುದಿಲ್ಲ. ಚುನಾವಣೆ ಹತ್ತಿರ ಬಂದಾಗ ಹುಡುಕಿಕೊಂಡು ಬರುವ ರಾಜಕಾರಣಿಗಳು ಗೆದ್ದ ನಂತರ ಸುಳಿವು ಕೂಡ ಇರೋಲ್ಲ. ಇನ್ನಾದರೂ ಇತ್ತ ಗಮನ ಕೊಟ್ಟು ನಮ್ಮ ಕಷ್ಟ ಪರಿಹರಿಸಿ ಎಂದು ಮನವಿ ಮಾಡಿದರು. ಓಟ್ ಹಾಕೋ ತನಕ ಮಾತ್ರ ಎಲ್ಲ ಮುಂದೆ ಬರ್ತಾರೆ, ಹಾಕಿದ್ಮೇಲೆ ಯಾರೂ ಇರಲ್ಲ, ಮಾರನೇ ದಿನನೇ ಇರಲ್ಲ. ಇದು ಸಾಮಾನ್ಯ ಅಂದರೆ ಇದು ನಮಗೆ ಇದೊಂದು 20-25 ವರ್ಷದಿಂದ ಬರೀ ಇದೇ ತೊಂದರೆ ಆಗಿದೆ. ಅಲ್ಲಾಗಿದೆ 2 ಕಿಲೋಮೀಟರ್ ರೋಡ್ ಆಗಿದೆ ಹಿಂದೆ, ಅದು ಹಿಂದೆ ಯಾರೋ ಒಬ್ಬ ಮಾಡಿಸಿ ಹೋಗಿರೋದು. ಆದರೆ ಇದುವರೆಗೂ ಏನೂ ಮಾಡಿಲ್ಲ. ಇಲ್ಲಿ ಏನಾದರೂ ಮಾಡಿ ನಮಗೆ ಮಕ್ಕಳುಗಳಿಗೆ ಶಾಲೆಗೆ ಹೋಗೋಕ್ಕೆ ಪ್ರತಿ ಒಂದಕ್ಕೂ ಪ್ರಾಬ್ಲಮ್. ಯಾರೇ ಒಬ್ಬರು ಈಗ ಡೆಲಿವರಿ ಏನೇ ಒಂದು ಯಾವುದಕ್ಕೆ ಈಗ ಹೋಗ್ಬೇಕಂದ್ರೆ ಸಾಮಾನ್ಯ ಅಂದರೆ 10 ಕಿಲೋಮೀಟರ್ ಹೋಗ್ಬೇಕು. 10 ಕಿಲೋಮೀಟ್ರಿಗೆ 1000 ರೂಪಾಯಿ ಬಾಡಿಗೆ ಕೇಳ್ತಾರೆ. ನೈಟ್ ಅಂತೂ ಬರೋದೇ ಇಲ್ಲ, ಆನೆ ಗಲಾಟೆ ಅದಂತ. ರೋಡ್ ಸರಿ ಇದ್ರೆ ನಾವರೇ ಹೋಗ್ಬೋದಲ್ಲ. ಕನಿಷ್ಠ ನಮಗೆ ಒಂದು 200ರಿಂದ 300 ರೂಪಾಯಿ ಒಂದು ಡ್ರಾಪ್, 300 ರೂಪಾಯಿ ಆಟೋ ಕಮ್ಮಿ ಬರೋದಿಲ್ಲ. ವೆಹಿಕಲ್ಸ್ ಆದ್ರೆ 500 ರೂಪಾಯಿ ಕಮ್ಮಿ ಬರೋದಿಲ್ಲ. ಅದ್ರ ಜೊತೆಯಲ್ಲಿ ಆನೆ ಆಹ್ವಾರಿ ಸಿಕ್ಕಾಪಟ್ಟೆ ರೈತರುಗಳು 100ರಿಂದ 150 ರೈತರುಗಳಿದ್ದಾರೆ. ತೋಟ ಗದ್ದೆಗಳು ನುಕ್ಸಾನ್ ಮಾಡ್ತಿದೆ, ಪುಡಿ ಮಾಡ್ತಿದೆ. ಫಾರೆಸ್ಟ್ ಇಲಾಖೆಗೆ ಈ ವೇಳೆ ಗ್ರಾಮದ ಮುಖಂಡರಾದ ರಜಾಕ್, ಇಸ್ಮಾಯಿಲ್, ನಾಜೀಂ, ಲತೀಫ್, ಅನಿಲ್, ಶಂಕರ್, ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಇಂದಿನ ಯುವ ಪೀಳಿಗೆ ದೇಶದ ಬೆನ್ನೆಲುಬಾಗಿದ್ದು, ಸಮಾಜದ ಅರಿವಿಲ್ಲದೆ ಬಾಲ್ಯದಲ್ಲೇ ದೇಹಕ್ಕೆ ಹಾನಿಯುಂಟು ಮಾಡುವಂತಹ ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ ತಿಳಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಲಯನ್ಸ್ ಸೇವಾ ಸಮಿತಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸೇರಿದಂತೆ ಇತರೆ ಸಂಘ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಾಗೂ ಮಾದಕ ವಸ್ತುಗಳ ವಿರೋಧಿ ಜಾಥಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಕೆಲವುಗಳಲ್ಲಿ ಸಿಗುತ್ತಿದ್ದ ಕೆಲವು ಮಾದಕ ವಸ್ತುಗಳು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಯುವ ಜನತೆಯ ಕೈ ಸೇರುತ್ತಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮತ್ತೆ ಮೆಂಟಲಿ ಮತ್ತೆ ಫಿಸಿಕಲಿ ತುಂಬಾ ಎಮೋಷನಲ್ ಡ್ಯಾಮೇಜ್ ಮಾಡುತ್ತೆ. ಮತ್ತೆ ಏನು ಮಾಡುತ್ತೆ ಅಂದ್ರೆ ಸೈಕಾಲಜಿಕಲ್ ಡಿಪೆಂಡೆನ್ಸ್, ಇಟ್ ವಿಲ್ ಕಾಸ್ ಸೈಕಾಲಜಿಕಲ್ ಡಿಪೆಂಡೆನ್ಸ್ ಅಂಡ್ ಲೀಡ್ಸ್ ಟು ಡೆತ್. ಅಂದ್ರೆ ಇದರಿಂದ ಸಾವು ಕೂಡ ಸಂಭವಿಸುತ್ತೆ. ಯಾವುದಿದು ಏನಕ್ಕೆ ಈಗ ಮೊನ್ನೆ ಇನ್ಸಿಡೆಂಟ್ ಆಯಿತು ಬಿಕ್ಕೋಡಲ್ಲಿ, ಏನು ಈ ಪಕ್ಕದಲ್ಲಿ ಹಾಸ್ಟೆಲ್ ಇದೆ, ಅಲ್ಲಿ ಮಕ್ಕಳು
ಮಕ್ಳುಗಳು ಸೇರಿ ಬಿಡಿ ಸಿಗರೇಟ್ ಸೇದೋದು, ಗಾಂಜಾ ಸೇದೋದು, ಹೊಡಿತಾ ಇರೋದು, ಆ ಥರ ಬೇಕೋಡು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್ ಮಾತನಾಡಿ, ಇಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾದಕ ವಸ್ತುಗಳ ಸೇವನೆಯಿಂದ ಅನೇಕ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಧೂಮಪಾನ, ಮದ್ಯಪಾನ, ಗಾಂಜಾ ಹಾಗೂ ಗುಟ್ಕಾ ಸೇವನೆಯಿಂದಾಗಿ ಹೃದಯ ಸಂಬಂಧಿ ತೊಂದರೆ ಮಾತ್ರವಲ್ಲದೆ ದೇಹದ ಇತರೆ ಅಂಗಾಂಗಗಳು ಹಾನಿಯಾಗಿ ಸಾವು ಸಂಭವಿಸುತ್ತಿದೆ. ಆದುದರಿಂದ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾದಕ ವಸ್ತುಗಳಿಂದ ಆದಷ್ಟು ದೂರವಿದ್ದು ಓದಿನ ಕಡೆ ಗಮನ ಹರಿಸಿಕೊಂಡು ತಮ್ಮ ಸುಂದರ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ನಮ್ಮ ಭಾರತ ದೇಶದಲ್ಲಿ ಬಹುತೇಕ ಈ ದೊಡ್ಡ ಈ ಕ್ರೈಮ್ಗಳಾಗ್ತಾ ಇದೆಯಲ್ಲ, ಆ ಕ್ರೈಮ್ಗಳನ್ನು ಅಧ್ಯಯನ ಮಾಡಿದಾಗ, ಅವರ ಹಿನ್ನೆಲೆಯನ್ನು ಅಧ್ಯಯನ ಮಾಡಿದಾಗ ಅವರೆಲ್ಲ ಈ ಮಾದಕ ವಸ್ತುಗಳ ಬಲಿಯಾಗಿರುವಂಥವ್ರು. ಅದರ ಸೇವನೆ ಮಾಡೋ ಮೂಲಕ ಸಮಾಜದ ನೆಮ್ಮದಿ, ಸಂಸಾರದ ನೆಮ್ಮದಿ, ಜೊತೆಯಲ್ಲಿ ನಮ್ಮ ದೇಶದ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಈಗಾಗಲೇ ಮೊನ್ನೆ ಒಂದು ಈ ಮಾದಕ ವಸ್ತು ವಿರೋಧಿ ನಿಯಂತ್ರಣಕ್ಕಾಗಿ ಒಂದು ಕಾರ್ಯಪಡೆಯನ್ನು ಸರ್ಕಾರ ನೇಮಿಸಿದೆ. ಪ್ರದೇಶದಲ್ಲಿ ಯಾಕೆ ನಾವಿವತ್ತು ಈ ಮಾದಕ ವಸ್ತು ವಿರೋಧಿ ಜಾಥಾ ಹಾಗೂ ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಅಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ಬಹುತೇಕ ಗ್ರಾಮಗಳಲ್ಲಿ, ವಿಲೇಜ್ಗಳಲ್ಲಿ ಮುಗ್ಧ ಮಕ್ಕಳು, ಇವರಿಗೆ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಈ ದುಶ್ಚಟಗಳ ಬಗ್ಗೆ ಪರಿಣಾಮಗಳು ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಒಬ್ಬರು ಬಲಿಯಾದಾಗ ಅವ್ರ ಜೊತೆ ಅವರ ಸಹಪಾಠಿ. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್ ಹೆಚ್ಆರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿ ಶಿವರಾಜ್, ಜನಜಾಗೃತಿ ವೇದಿಕೆಯ ಉಪಾನಾಥ ಸುವರ್ಣ ಸೋಮಶೇಖರ್ ಸೇರಿದಂತೆ ಇತರರಿದ್ದರು. 6ನೇ ತರಗತಿ ಓದುತ್ತಿದ್ದ ಬಾಲಕ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಆಲೂರು ತಾಲೂಕಿನ ಚನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಚನ್ನಾಪುರ ಗ್ರಾಮದ ಕಾವ್ಯಶ್ರೀ ಎನ್ನುವವರ ಮಗ ಸಚಿನ್ ಮೃತಪಟ್ಟ ಬಾಲಕ ಎಂದು ಗುರುತಿಸಲಾಗಿದೆ. ಸಚಿನ್ ಆಲೂರು ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದ. ನಿನ್ನೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ಸಚಿನ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ತಾಯಿ ಕಾವ್ಯಶ್ರೀಗೆ ಹೇಳಿ ಶಾಲೆಗೆ ಹೋಗದೆ ಮನೆಯಲ್ಲೇ ಉಳಿದುಕೊಂಡಿದ್ದ. ಮನೆಯಲ್ಲಿ ಟಿವಿ ನೋಡುತ್ತಾ ಮಲಗಿದ್ದ ಸಚಿನ್ಗೆ ಮತ್ತೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ಎದೆನೋವು ಹೆಚ್ಚಾಗಿದ್ದು ಹೃದಯಾಘಾತದಿಂದ 11 ವರ್ಷದ ಸಚಿನ್ ಮಲಗಿದ್ದಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಮನೆಯಲ್ಲಿದ್ದವರು ಮೊದಲು ಮಲಗಿ ಟಿವಿ ನೋಡುತ್ತಿದ್ದಾನೆ ಎಂದುಕೊಂಡು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಸ್ವಲ್ಪ ಸಮಯದ ನಂತರ ಸಚಿನ್ ಅನ್ನು ಮಾತನಾಡಿಸಲು ಬಂದ ಪೋಷಕರು ಮಾತನಾಡದೇ ಇರುವುದನ್ನು ಗಮನಿಸಿ ತಕ್ಷಣವೇ ಆಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಿದಾಗ ಬಾಲಕ ಹೃದಯಾಘಾತದಿಂದ ಮೃತಪಟ್ಟಿರುವುದು ದೃಢವಾಗಿದ್ದು ವೈದ್ಯರು ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗನನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕ ವಯಸ್ಸಿನಲ್ಲೇ ಬಾಲಕ ಹೃದಯಾಘಾತಕ್ಕೆ ಬಲಿಯಾಗಿರುವುದು ಕಂಡು ಸಾರ್ವಜನಿಕ ವಲಯದಲ್ಲಿ ಆತಂಕ ಮನೆ ಮಾಡಿದೆ. ತಿಂಡಿ ತಿನ್ಕೊ ಬಂದಿದ್ದೀವಿ ಕಣವ. ಅಪ್ಪ ನಾನು ಕಟ್ಟಿ ಹಾಕಿ ದನ ಕಟ್ಟೆ ಕರ ಕಟ್ಟಿಗೆ ಇಟ್ಟೈತೆ. ತಿಂಡಿ ಮಾಡಿಲ್ಲ ಕಣವ. ಹೋಗ್ತೀನಿ ತಿಂದು ಬಂದವ್ರು ಅಪ್ಪನ ಮಧ್ಯೆ ಕೂರ್ಸ್ಕೊಂಡು ಅವ್ರ ಅಜ್ಜಿನ ಗಂಡು ಫೋನ್ ನೋಡ್ತಾ ಕೂತ್ಕೊಂಡು ನನ್ನ ಗಂಡು ಫೋನ್ ನೋಡು ಅಪ್ಪ ಫೋನ್ ಅಂತ ನೋಡ್ಬೇಡಿ. ಹೋಗ್ರವ ಸ್ಕೂಲ್ಗೆ ಹೋಗಿ ಆಸ್ಪತ್ರೆಗೆ ಅಪ್ಪನ ಕರ್ಕೋಬೇಡಿ. ಇವತ್ತು ನಾಳೆ ಕಾಲಿನ ದುಡ್ಡು ಕೊಡ್ತಾರೆ. ಹೋಗ್ರವ ಅಪ್ಪನ ನಾಳೆ ಕರ್ಕೋಗೋಣ ಅಂತ ಹೋಗೋದು ಅಂದರೆ ನಾನು ಕರ ಕಟ್ಟಕ್ಕೆ ಬರೋಕೆ ಹೋದನವತ್ತಿಗೆ ನನ್ನ ಗಣ್ಣೆ ಬಂದು ನೋಡವ್ರು ಹೇಳ್ತಾಳೆ ಕೇಳಿದ್ದವನಿ ಆಗ ತಿರ್ಸ್ಕೊಂಡ್ರು ಕಣಪ್ಪ. ಬಂದು ಹಿಂಗೆ ಎಳೆದು ತೊಡೆ ಮೇಲೆ ಹಾಕ್ತ ನನಗೆ ಕೈಯೂ ಇಲ್ಲ, ಕಾಲು ಇಲ್ಲ, ಕಣ್ಣು ತುಟಿ ಎಲ್ಲ ಬೆಳ್ಳಿ ಎಟ್ಟತ್ತಲ್ಲಿ ಬಿದ್ದು ಯಾವತ್ತಲ್ಲಿ ಬಿದ್ದು ಗೊತ್ತಿಲ್ಲ ಕರ್ರಪ್ಪ. ಚಿನ್ನ ಸಾಕ್ತಂಗೆ ಸಾಯ್ಕೊಂಡಿದ್ದೆ ಕಣಪ್ಪ ನಾನು. ನನ್ನ ಮಗ ಹೋದ ಅಂತ ಅವನ ಆಸೆ ಬಿಟ್ಟ ಹಾಕಿ ಗಂಡನೆ ಅದೇ ಆಸೆಲಿ ಹುಟ್ಟಿದ ಕರಪ್ಪ. ನನ್ನ ಮಗನ ಆಸೆ ಬಿಟ್ಟು ಇವನ್ ನೋಡ್ಕೊಂಡಿದ್ದು ನನ್ನ ಕೈ ಕಲಿ ಪಾಡು. ಇನ್ನು ಈ ಸಂಬಂಧ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಾಲಪ್ಪ ಮಾತನಾಡಿ, ಮೃತಪಟ್ಟ ಬಾಲಕನು ತುಂಬಾ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದು ವಿದ್ಯಾಭ್ಯಾಸ, ಆಟೋಟ ಎಲ್ಲದರಲ್ಲೂ ಉತ್ತಮ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದನು ಹಾಗೂ ಶಾಲೆಯ ಮಕ್ಕಳೊಂದಿಗೆ ಎಲ್ಲರೊಂದಿಗೆ ಅನ್ಯೋನ್ಯವಾಗಿದ್ದನು. ಅವನ ಸಾವು ಇಡೀ ಶಾಲೆಗೆ ನೋವನ್ನ ತಂದಿದ್ದು ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತವಾಗಿರುವುದು ಎಲ್ಲರಲ್ಲೂ ಆತಂಕ ಮೂಡಿಸಿದೆ. ಇತ್ತೀಚಿನ ಆಹಾರ ಶೈಲಿ, ಫಾಸ್ಟ್ ಫುಡ್, ಜಂಕ್ ಫುಡ್ಗಳಿಂದ ಪೋಷಕರು ಮಕ್ಕಳನ್ನ ದೂರ ಇರಿಸಬೇಕೆಂದು ತಿಳಿಸಿದರು. ನಾವೆಲ್ಲ ಕಾರ್ಯಕ್ರಮಕ್ಕೆ ಆಲೂರಿಗೆ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ನಾವು ಸಂಜೆ ಮುಗಿಸಿದ ತಕ್ಷಣ ವಾಪಸ್ ಕಳಿಸಿದ ಮೇಲೆ ನಿನ್ನೆ ಬೆಳಗ್ಗೆ ಅವನು ಅಣ್ಣ ತಮ್ಮ ಇಬ್ಬರೂ ಕೂಡ ಶಾಲೆಗೆ ಬಂದಿರಲಿಲ್ಲ. ನಾವೇನೋ ಕಾರಣಾಂತರದಿಂದ ಬಂದಿರಲಿಲ್ಲ ಅಂತ ನಾವು ತಿಳ್ಕೊಂಡಾಗ ಮಧ್ಯಾಹ್ನದಷ್ಟೊತ್ತಿಗೆ ಗೊತ್ತಾಯಿತು ಅವನು ಮನೇಲಿದ್ದವನು ಆಟೋಮೆಟಿಕ್ಕಾಗಿ ಹೆಚ್ಚು ಕಮ್ಮಿ ಆಗಿದ್ದವನೇ ಅಂತ. ಕಡೆಗೆ ಅಲ್ಲಿಂದ ಇವರು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದಾಗ ಹಾಸ್ಪಿಟ್ಲಿನಲ್ಲಿ ಅವನು ಪೂರ್ತಿ ಹೋಗಿದೆ, ಜೀವ ಮತ್ತೆ ಏನೂ ಇಲ್ಲ ಅಂತ ಅವರು ಡಾಕ್ಟ್ರು ಹೇಳಿಕೆ ಕೊಟ್ಟಾಗ ಅಲ್ಲಿಂದ ಮತ್ತೆ ವಾಪಸ್ಸು
ಬಾಡಿಯನ್ನು ತಂದು ನಿನ್ನೆ ಸಂಜೆ 7 ಗಂಟೆ ಹೊತ್ತಿಗೆ ಶವ ಸಂಸ್ಕಾರವನ್ನು ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಭಾಳ ಆಕ್ಟಿವ್ ಆಗಿದ್ದ ಒಳ್ಳೆ ಹುಡುಗ. ಇಲ್ಲಿ ಯಾವುದೇ ರೀತಿ ಶಾಲೆಯಲ್ಲಿ ತೊಂದರೆ ತಾಪತ್ರೆ ಹುಡುಗರಿಗೆ ತೊಂದರೆ ಕೊಡೋದು ಮತ್ತೊಂದು ಯಾವುದೇ ಥರ ಇಲ್ಲ. ಭಾಳ ಅತ್ಯುತ್ತಮವಾದ ಹುಡುಗ, ಬ್ರಿಲಿಯಂಟ್ ಇದ್ದ. ನಾವು ಹೇಳಿದ್ನ ಭಾಳ ನಯ ವಿನಯದಿಂದ ಕೇಳೋನು. ಸಂಘ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಬರುವುದು ಸಾಮಾನ್ಯವಾದ್ದರಿಂದ ಎಲ್ಲವನ್ನ ಸರಿದೂಗಿಸಿಕೊಂಡು ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಎಂಎ ನಾಗರಾಜ್ ಹೇಳಿದರು. ಬೇಲೂರು ತಾಲೂಕಿನ ಅರಹಳ್ಳಿಯ ವಿನಾಯಕ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಘದ ಅಭಿವೃದ್ಧಿಗಾಗಿ ಸಭೆಯಲ್ಲಿ ಚರ್ಚಿಸುವುದರ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ಸಂಘದ ಧ್ಯೇಯೋದ್ದೇಶಗಳು ಈಡೇರುತ್ತವೆ ಎಂದು ಕಿವಿಮಾತು ಹೇಳಿದರು. ಜೊತೆಗೆ ನಿಮ್ಮ ಹಂತದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ಸಾಲವನ್ನು ಬೇಕೋ, ಕೆಲವು ಪಿಗ್ಮಿಯನ್ನು ಕಟ್ಟಿದ್ದೀರಾ, ಪಿಗ್ಮಿ ಸಾಲವನ್ನು ತಗೊಂಡಿದ್ದೀರಾ, ವ್ಯಾಪಾರ ಸಾಲವನ್ನು ತಗೊಂಡಿದ್ದೀರಾ, ಮತ್ತೆ ವಾಹನ ಸಾಲವನ್ನು ಕೂಡ ಇದೆ ಕೊಟ್ಟಿ. ಗೊಬ್ಬರ ವ್ಯಾಪಾರವನ್ನು ಕಮ್ಮಿ ಈಗ ಕಳೆದ 5-6 ವರ್ಷದಿಂದ ಈ ವರ್ಷವೂ ಕೂಡ ಒಂದು 90 ಲಕ್ಷ ಗಂಟಲು ಫುಡ್ಡು ಮತ್ತು ಗೊಬ್ಬರ ಸೇರಿ ವ್ಯಾಪಾರವೂ ಕೂಡ ಆಗಿದೆ. ಅದರ ಫುಡ್ಡು ಮತ್ತು ಗೊಬ್ಬರದಿಂದಾಗಿ 6-6 ಲಕ್ಷ ಪ್ರಾಫಿಟ್ ಕೂಡ ಬಂದಿದೆ. ಅಂದ್ರೆ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಎಂಜಿ ದಿನೇಶ್ ಕುಮಾರ್ ಮಾತನಾಡಿ, ನಾನಾ ಕಾರಣಗಳಿಗಾಗಿ ಹಲವಾರು ರೈತರು ಸಾಲ ಪಡೆದಿರುತ್ತಾರೆ. ಇಂತಹ ರೈತರು ಸಕಾಲಕ್ಕೆ ಸಾಲವನ್ನ ಮರುಪಾವತಿ ಮಾಡಬೇಕು. ಸಂಘದ ಮೂಲಕ ಆಹಾರ, ಗೊಬ್ಬರಗಳನ್ನು ತೆರಿಗೆಗೆ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸುವ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಲಾಗುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಸಂಘಕ್ಕೆ ವಿದ್ಯುತ್ ಉಪಕರಣಗಳನ್ನು ನೀಡಲಾಗಿದ್ದು, ಸೊಸೈಟಿಯು ಕಾರ್ಯವೈಖರಿಗಳು ಸಂಪೂರ್ಣವಾಗಿ ಕಂಪ್ಯೂಟರೀಕರಣಗೊಂಡಿದೆ ಎಂದರು. ಆಮೇಲೆ ನಮ್ಮ ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಗಳು ಪೂರ್ತಿ ಕಂಪ್ಯೂಟರೈಸ್ ಆಗಿದೆ. ಇಂಥ ATM ಕಾರ್ಡ್ ಕೊಡುವುದರಿಂದ ಹಿಡಿದು ಯಾವುದೇ ನಮ್ಮ ಸಂಘಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕು ಅಂತಂದರೆ ಚೆನ್ನಾಗಿ ತಕ್ಕುವ ವ್ಯವಸ್ಥೆನ ನಾವು ಮಾಡ್ತೀವಿ. ಮತ್ತು ನಾವು ಹಳೆಯ ಕಟ್ಟಡದ ಬ್ಯಾಂಕಿನಲ್ಲಿದ್ದು ಈಗ ಎಲ್ಲ ರೈತರ ಸಹಾಯದೊಂದಿಗೆ ಹೊಸ ಕಟ್ಟಡವನ್ನು ಕಟ್ಟಿಸಿ ಕಂಪ್ಯೂಟರ್ ಕಟ್ಟಡದ ನಾವು ದಾಖಲೆ ಮಾಡಿದ್ದೀವಿ. ಮುಂದಿನ ದೇವಿಯ ಒಟ್ಟಿಗೆ ನಾವು ಪೂರ್ತಿ ಕಂಪ್ಯೂಟರ್ಕರಣ ಮಾಡ್ತೀವಿ ಅಂತ ಅದೇ ರೀತಿ. ಈ ವೇಳೆ ಸಂಘದ ಅಧ್ಯಕ್ಷ ಕೆಬಿ ಪುಟ್ಟರಾಜು, ಉಪಾಧ್ಯಕ್ಷೆ ಚಂದ್ರಮತಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಎಚ್ ಚನ್ನಕೇಶವ, ಪತ್ತಿನ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಚೇರಿಯನ್ನ ಹಿರಿಯ ಹೋರಾಟಗಾರ ಹಾಗೂ ನಿವೃತ್ತ ಶಿಕ್ಷಕರಾದ ಕೆಬಿ ಬೈರಯ್ಯ ಶುಕ್ರವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನನ್ನ ವೃತ್ತಿ ಜೀವನದ ಜೊತೆಯಲ್ಲಿ 40 ವರ್ಷಗಳಿಂದ ಚಳುವಳಿ ಮಾಡಿಕೊಂಡು ಬಂದಿದ್ದೇನೆ. ಇಲ್ಲಿಗೆ ನನ್ನನ್ನು ಕರೆಸಿ ಕಚೇರಿ ಉದ್ಘಾಟನೆ ಮಾಡಲು ಅವಕಾಶ ನೀಡಿದ ನಮ್ಮ ಸಮುದಾಯದ ನೌಕರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನೌಕರ ಬಂಧುಗಳು, ನಮ್ಮ ನಿರ್ದೇಶಕರು, ಪದಾಧಿಕಾರಿಗಳು ಏನಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೀನಿ. ಅದರ ಜೊತೆಗೆ ಬೇರೆ ತಾಲೂಕಲ್ಲಿ ನೌಕರ ಸಂಘ ನಾವು ಗಮನಿಸಿದಾಗ ನೌಕರರೇ ಮೀಟಿಂಗ್ ಮಾಡುವಂಥದ್ದು, ನೌಕರೇ ಕಾರ್ಯಕ್ರಮ ಮಾಡುವಂಥದ್ದು ನಾನು ಗಮನಿಸ್ತೀನಿ. ನಾನು ಎಲ್ಲ ಸಾಮಾನ್ಯರು ತುಂಬ ತಾಲೂಕಿಗೆ ಹೋಗ್ತೀನಿ. ಆದರೆ ನಮ್ಮ ತಾಲೂಕಲ್ಲಿ ನಾವು ನೌಕರರು, ನಮ್ಮ ಏನು ದಲಿತ ಸಂಘಟನೆಯವರು, ನಮ್ಮ ಬಂಧುಗಳು ನಾವು ಇಲ್ಲ, ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ. ನನಗೆ ಅವರು ವಿಶೇಷವಾಗಿ ನನಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೀನಿ. ಕಾರಣ ಇಷ್ಟೇ, ಈಗ ಅವರು ನಾವೇನು ಮಾಡ್ಬೇಕಾದ ಕೆಲಸನ ಮಾಡ್ತಿದ್ದಾರೆ. ನಾವು ಜಮೀನು ನೋಡಿದ್ದೀವಿ ಸರ್, ಅಲ್ಲಿದೆ ಸರ್ ಅನ್ನುವಂಥದ್ದು ನಮ್ಮ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ. ನಮ್ಮಲ್ಲೂ ಆ ಭಿನ್ನಾಭಿಪ್ರಾಯ, ನಾವು ನೌಕರಪ್ಪ ಬೇರೆ ಆ ಭಾವನೆ ಇಲ್ಲ. ಹಾಗಾಗಿ ಅವ್ರಿಗೆ ನಾನು ವಿಶೇಷ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಅಧಿಕಾರ ವರ್ಗದವರು ಕೂಡ ಎಲ್ಲ ಇಲಾಖೆಗಳು ಅಷ್ಟೇ ನಮಗೆ ಸಭೆಗಳಲ್ಲಿ ಕೆಲವು ಒಂದು ಇದಿದೆ, ಸಮಸ್ಯೆ ಇದೆ. ಬಟ್ ನಮ್ಮ ಸಂಘಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಸಂಬಂಧಕ್ಕೆ ಹೀಗೆ ಪ್ರಶಂಸನೆ ಹೇಳಿದಂಗೆ ನಮ್ಮ ಮೇಲೆ ಆಲೋಚನೆ ಇದೆ ಸರ್. ವರ್ಷಕ್ಕೆ ಒಂದು ನಾವು 5-10 ಮಕ್ಕಳನ್ನು ನಾವು ಡೆವಲಪ್ ಮಾಡಬೇಕು ಅನ್ನೋದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ಮಾತನಾಡಿ, ನೌಕರರ ಮತ್ತು ಸಂಘಟನೆಗಳ ಗೆಳೆಯರ ಸಹಕಾರದಿಂದ ಸಂಘವು ಅನೇಕ ರೀತಿಯ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು, ನಮ್ಮ ಸಮಸ್ಯೆಗಳ ಮತ್ತು ಸಂಘದ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲು ಕಚೇರಿಯನ್ನ ನಿಮ್ಮೆಲ್ಲರ ಸಹಕಾರದಿಂದ ತೆರೆಯಲಾಗಿದೆ. ಮುಂದೆಯೂ ಸಹ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಎಂದರು. ಎಲ್ಲ ವಿದ್ಯಾವಂತರಾಗಿ ನೌಕರಿಯನ್ನು ಪಡೆದಿದ್ದೀರಾ, ತುಂಬ ಖುಷಿಯಾಗುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜನಿಸಿ ನಮಗೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ನನಗೆ ಒಂದು ನೋವೇನಪ್ಪ ಅಂದರೆ, ಬೇರೆ ಬೇರೆ ವರ್ಗದ ದಯವಿಟ್ಟು ಬೇರೆ ಬೇರೆ ವರ್ಗದಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ. ಸೊ ಅವರ ಗುರಿ ಏನಪ್ಪ ಅಂದರೆ ಹೆಚ್ಚಿಗೆ ಶಿಕ್ಷಣ ಮಾಡಲಿಕ್ಕೆ ಒತ್ತನ್ನು ಜಾಸ್ತಿ ಕೊಡ್ತಾರೆ. ಸಕಲೇಶಪುರದ ಹಲವಾರು ಈ ನೌಕರರ ಸಂಘಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಸರ್ಕಾರಿ ಜಾಗವನ್ನು ಮಾಡಿಕೊಂಡು ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದ್ದಾರೆ. ನಾನು
ಇವತ್ತು ಈ ಒಂದು ಏನು ಕಚೇರಿ ಉದ್ಘಾಟನೆ ಮಾಡಿದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಳವನ್ನು ನಿಮಗೆ ಕೊಡಲಿ, ಒಳ್ಳೆಯ ಬಿಲ್ಡಿಂಗ್ ಕೂಡ ಆಗಲಿ, ಮತ್ತು ಅಲ್ಲಿ ನಮ್ಮ ಪೂರ್ವಿಕರ ವಿಚಾರಗಳು ಕೂಡ ಹೆಚ್ಚಾಗಿ. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಲಕ್ಷ್ಮಣ್ ಕೀರ್ತಿ, ನೌಕರರ ಸಂಘದ ಕಾರ್ಯದರ್ಶಿ ಕೀರ್ತಿ, ಗೌರವ ಸಲಹೆಗಾರರಾದ ಕುಮಾರಯ್ಯ, ಪೃಥ್ವಿ, ಶಾಂತರಾಜು, ಶೇಖರ್, ಬೈಕೆರೆ ದೇವರಾಜು, ಚಂದ್ರು, ಗಂಗಾಧರ್, ವೀರೇಶ್, ಗಿರೀಶ್ ಸೇರಿದಂತೆ ಇತರರಿದ್ದರು. ಚಾಮರಾಜನಗರ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರಾಥಮಿಕ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕ್ಷಯರೋಗ ಪರೀಕ್ಷೆಗಳನ್ನು ತೀವ್ರಗೊಳಿಸಿ ಪ್ರಕರಣಗಳನ್ನು ಗುರುತಿಸಿ ಅಗತ್ಯ ಚಿಕಿತ್ಸೆ ನೀಡಲು ಮುಂದಾಗುವಂತೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಾದ ಕ್ಷಯ, ರಕ್ತನಿಧಿ, HIV, ಹೈಪಟೈಟಿಸ್, ಸಿಕಲ್ ಸೆಲ್ ನಿಯಂತ್ರಣ ಸಂಬಂಧ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೋಂಕು ಇರುವ ವ್ಯಕ್ತಿಯು ಸೀನಿದಾಗ, ಕೆಮ್ಮಿದಾಗ ಕ್ಷಯ ಇತರರಿಗೆ ಹರಡುವ ಸಂಭವ ಹೆಚ್ಚಾಗಿರುತ್ತದೆ. ಕ್ಷಯರೋಗಿಗಳನ್ನು ಪತ್ತೆ ಹಚ್ಚಿ ಈಗಾಗಲೇ ಚಿಕಿತ್ಸೆ ನೀಡಲಾಗುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಆಯಾ ತಾಲೂಕು ಮನೆ ಭೇಟಿ ನೀಡಿ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ನಿರ್ದೇಶನ ನೀಡಿದರು. ಅದಕ್ಕೆ ನಿಮಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು, ಏನಾಗಿತ್ತು, ಹೇಗೆ ಅದು ವಾಸಿ ಆಯಿತು ಅಂದರೆ ಬೇರೆಯವ್ರಿಗೆ ಕೂಡ ಅನುಕೂಲ ಆಗಲಿ ಅಂತ ನಾವು ಹೇಳ್ತಾ ಇರೋದು. ಆರಾಮಾಗಿ ಮಾತಾಡಿ. ಯಾವ ಊರು ಹೇಳಿದ್ವಿ? ಬೆಂಕಿ ನೀರು ಕಾಕು ಪೂರಿ ಕೊಡ್ತಾ ಇರ್ತಾರೆ, ಕಿವಿ ಎಲ್ಲ ನಮ್ಮನ್ನು ಸರ್ ಮಾತ್ರ ಕೊಟ್ಟು 6 ತಿಂಗಳು ಮಾತ್ರ ಏನು ಒಟ್ಟಿಗೆ ಬಂದು ನೋಡ್ಕೊತಿದ್ರು, ಮನೆಯವ್ರಿಗೆಲ್ಲ ಬೇಡ ಚೆಕ್ ಮಾಡ್ತಿದ್ರು, ಏನು ತೊಂದರೆ ಇಲ್ಲ. ಇವ್ರಿಗೆ ಹೆಂಗೆ ಬಂದಿತ್ತು ಹೊಟ್ಟೆ ನೋಟ? ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದರೆ ಪಲ್ಮನರಿ ಅವ್ರಿಗೆ ಅಂದರೆ ಎಕ್ಸ್ಟ್ರಾ ಪಲ್ಮನರಿ ನಮ್ಮ ಯಂಗ್ಸ್ಟರ್ಸ್ ಅಲ್ಲೂ ತುಂಬಾ ಜನಕ್ಕೆ ಬರ್ತಾ ಇದೆ ಮೇಡಮ್. ಇವಾಗ ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಅದೇ ಇವ್ರದ್ದೆಲ್ಲ ಪ್ರಾಬ್ಲಮ್ ಏನಂದ್ರೆ ಮೇಡಮ್, ಇನ್ಫೆಕ್ಟ್ ಆದ್ಮೇಲೆ ಯೂಶಲಿ ದೇ ವಿಲ್ ಗೋ ಫಾರ್ ಮಾಲ್ ನ್ಯೂಟ್ರಿಷನ್ ಬಿಕಾಸ್ ದೇ ಡೋಂಟ್ ಟೇಕ್ ನ್ಯೂಟ್ರಿಷಸ್ ಫುಡ್. ಸೊ ಆವಾಗ ಅವರು ದೇ ವಿಲ್ ಇಫ್ ವಿಲ್ ಗೆಟ್ ಫುಡ್ ಡಿಸೀಸ್. ಇವರು ಡಾಕ್ಟರ್ ಚಂದ್ರಿಕ್ ಬಾಬು ಏನು ಮಾಡ್ತಾರೆ? ಯಾವಾಗ ಟಿವಿ ಬಂದಿತ್ತು? ಹೆಂಗೆ ಬಂತು? ಇಲ್ಲಿ ಬಂದ್ಮೇಲೆ ಏನು ಮಾಡಿದ್ರಿ ಫಸ್ಟು? ಹೆಂಗೆ ಗೊತ್ತಾಯಿತು? ಏನಿತ್ತು? ಏನು ತೊಂದರೆ ಆಗಿತ್ತು ನಿಮಗೆ? ಕಫ ಕೆಮ್ಮು ಬಂದಿತ್ತಾ? ಟೆಸ್ಟ್ ಮಾಡಿದ್ಮೇಲೆ ಅವರು ಕಫ ಪರೀಕ್ಷೆ ಮಾಡಿ ಹೇಳಿದ್ರು. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಚೆಕಪ್ ಮಾಡಿಸಾದ್ಮೇಲೆ ಟ್ಯಾಬ್ಲೆಟ್ ಕರೆಕ್ಟಾಗಿ ತಗೊಂಡ್ರೆ ವಾಸಿ ಆಯ್ತಾ? ನಿಮ್ಮ ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಬಂದಿತ್ತಾ? ಯಾರ್ಯಾರಿದ್ದಾರೆ ಮನೆಯಲ್ಲಿ? ನಾನು, ನಮ್ಮ ತಾಯಿ, ನನ್ನ ತಮ್ಮ, ನಮ್ಮ ಓಕೆ. ಏನು ಮಾಡ್ತಾ ಇದ್ದಾರೆ ನಿಮ್ಮ ಅಕ್ಕ ಇಲ್ಲ? ನಮ್ಮ ಅಕ್ಕ ಕ್ಯಾಸ್ ಕೊಡ್ತಾರೆ, ನನ್ನ ತಮ್ಮ ಜಮೀನು ಮಾಡ್ತಿದ್ದೆ. ಸರಿ, ಒಳ್ಳೇದಾಗಲಿ. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನಾ ರೋತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ರವಿಕುಮಾರ್, ವೈದ್ಯಕೀಯ ವಿಜ್ಞಾನಗಳ ಬೋಧನಾ ಆಸ್ಪತ್ರೆಯ ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಜೆ ಸ್ಯಾಮ್ಯುಯಲ್, ವೇವಿಸಿ ನ್ಯೂಸ್, ಚಾಮರಾಜನಗರ. ರಕ್ತವನ್ನ ಸ್ವತಃ ತಯಾರಿಸಲು ಸಾಧ್ಯವಿಲ್ಲ. ಮನುಷ್ಯರಿಂದ ಮನುಷ್ಯರಿಗೆ ಕೊಡುವ ಕಾರಣಕ್ಕೆ ರಕ್ತದಾನ ಅತ್ಯಂತ ಮಹತ್ವ ಪಡೆಯುತ್ತದೆ ಎಂದು ಭಟ್ಕಳ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ತಿಳಿಸಿದರು. ಭಟ್ಕಳ ತಾಲೂಕು ಆಸ್ಪತ್ರೆ ಹಾಗೂ ಉಡುಪಿ ರಕ್ತನಿಧಿ ಕೇಂದ್ರ ಜಿಲ್ಲಾಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ದಿನನಿತ್ಯವೂ ರಕ್ತದ ಅವಶ್ಯಕತೆ ಇರುತ್ತದೆ. ಹಿಂದೆ ಆಸ್ಪತ್ರೆಯಲ್ಲಿ ಬ್ಲಡ್ ಸ್ಟೋರೇಜ್ ಇತ್ತು. ತಿಂಗಳಿಗೊಮ್ಮೆಯಾದರೂ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಿದ್ದೆವು. ಆದರೆ ಈಗ ರಕ್ತಕ್ಕಾಗಿ ಉಡುಪಿ ಜಿಲ್ಲಾಸ್ಪತ್ರೆಯನ್ನು ಅವಲಂಬಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಖಾಸಗಿ ಆಸ್ಪತ್ರೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರತಿ 2 ತಿಂಗಳಿಗೆ ಒಮ್ಮೆಯಾದರೂ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಇಚ್ಛೆಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು. 1.5 ವರ್ಷದಿಂದ ಅದು ಬ್ಲಡ್ ಸ್ಟೋರೇಜ್ ಯೂನಿಟ್ ಕಾರಣಾಂತರಗಳಿಂದ ಬಂದಿದೆ. ಅಂತ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ, ಬೇರೆ ರಿಕ್ರೂಟ್ ಆಗಿಲ್ಲ, ಇದೆಲ್ಲ ಕಾರಣದಿಂದ ಬ್ಲಡ್ ಸ್ಟೋರೇಜ್ ಯೂನಿಟ್ ಬಂದಿದೆ. ಆದರೂ ನಮಗೆ ಭಟ್ಕಳ ಆಸ್ಪತ್ರೆಯಲ್ಲಿ ದಿನನಿತ್ಯವೂ ನಮ್ಗೆ ರಕ್ತ ಬೇಕೇ ಬೇಕು. 2-3 ಪೇಷಂಟಿಗೆ ರಕ್ತ ಬೇಕೇ ಬೇಕು. ಹಾಗಾಗಿ ಅದು ಅವರು ನಮ್ಮ ಅದಕ್ಕೆಲ್ಲರೂ ನಾವು ಉಡುಪಿ ರಕ್ತನಿಧಿನ ಅವಲಂಬಿಸಿದ್ದೇವೆ. ಯಾಕಂದರೆ ನಮ್ಮದು ಮದರ್ ಬ್ಲಡ್ ಬ್ಯಾಂಕ್ ಇರೋದು ಉಡುಪಿಲಿ. ಸೊ ಹಾಗಾಗಿ ನಾವು ದಿನಕ್ಕೆ 2-3 ಪೇಷಂಟಿಗಂತೂ ರಕ್ತ ತರಿಸ್ತೇವೆ. ರಕ್ತ ಅನ್ನೋದು ನಿಮ್ಗೆ ಗೊತ್ತಿದೆ, ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ದುಡ್ಡು ಕೊಟ್ಟು ತರಲಿಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ ಕೊಡಬೇಕು, ಬೇರೆ ಪ್ರಾಣಿ ತೆಗೆದು ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೆ ಮನಸ್ಸಿಗೆ ಅವ್ರ ಮೇಡಮ್ ಕೇಳಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಅನಿಸ್ತು, ನಾವು ಇಷ್ಟೊಂದು ಅವ್ರ ಹತ್ರ ರಕ್ತ ತರ್ತೇವೆ, ನಾವು ಕ್ಯಾಂಪ್ ಮಾಡಿದೆ ಭಾಳ ದಿನ ಆಯ್ತು ಅಂತ ನನಗೆ ಅನಿಸ್ತು. ಮೇಡಮ್ ಇನ್ಫ್ಯಾಕ್ಟ್ ಬೇರೆ ಕಡೆ ಯಾರೋ ಕ್ಯಾಂಪ್ ಮಾಡ್ತೀರೋ ಅಂತ ಕೇಳಿದ್ರು. ನನಗೆ ಫಸ್ಟ್ ನಮ್ಮಲ್ಲಿ ಮಾಡೋಣ, ಎಷ್ಟಾಗುತ್ತೆ ಸ್ಟಾಫಿಗೆ, ಜನರಿಗೆ ಹೇಳಿದ್ದೇವೆ ಅಷ್ಟೇ. ಬಂದರೆ ಆಯಿತು, ಇಲ್ಲಾಂದರೆ ನಾವೇ ತಾಲೂಕು ಆಸ್ಪತ್ರೆ ಎಲ್ಲ PSC ಸ್ಟಾಫ್ಗಳು ಹಾಗೆ ಕೆಲವು ಪೌರ ಕಾರ್ಮಿಕರು ಬಂದಿದ್ದಾರೆ.
ಅವರಿಗೆಲ್ಲ ಹಾಕ್ಕೊಂಡು ನಾವು ಎಷ್ಟಾಗುತ್ತಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಇವತ್ತು ಹಮ್ಮಿಕೊಂಡಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಾವು ಅಟ್ಲೀಸ್ಟ್ ಒಂದು 2 ತಿಂಗಳಿಗೆ ಒಮ್ಮೆ ಆದರೂ ಬೇರೆ ಸಂಘ ಸಂಸ್ಥೆಗಳಿಂದ ಖಾಸಗಿ ಸಂಸ್ಥೆಗಳಿಂದ ಆಸ್ಪತ್ರೆಗಳ ಖಾಸಗಿ ಪ್ರೈವೇಟ್ ಹಾಸ್ಪಿಟಲ್ಗಳ ರಕ್ತನಿಧಿ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ವೀಣಾ ಮಾತನಾಡಿ, ಭಟ್ಕಳ ತಾಲೂಕು ಆಸ್ಪತ್ರೆಗೆ ಅಗತ್ಯವಿರುವ ರಕ್ತವನ್ನು ದೂರದ ಕಾರವಾರ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಆರಂಭಿಸಿದ್ದು, ಈ ಹಿಂದೆ ಭಟ್ಕಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬ್ಲಡ್ ಸಬ್ ಸ್ಟೋರ್ ಅನ್ನು ಅಗತ್ಯವಿರುವ ತಾಂತ್ರಿಕ ವರ್ಗವನ್ನು ಪೂರೈಸಿ ಪುನಶ್ಚೇತನಗೊಳಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಭಟ್ಕಳ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಇತರರಿದ್ದರು. ವರದಿ ಲೋಕೇಶ್ ನಾಯ್ಕ್, ಬಿಬಿಸಿ ನ್ಯೂಸ್, ಭಟ್ಕಳ. ಬಂಡವಾಳಶಾಹಿಗಳ ಪರವಾಗಿ ಕಾನೂನು ತಿದ್ದುಪಡಿ ಮಾಡಿ ಅರಣ್ಯ ಪ್ರದೇಶದಲ್ಲಿ ಖನಿಜ ಸಂಪತ್ತು ತೆಗೆಯಲು ಅವಕಾಶ ಕಲ್ಪಿಸಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಾಡಂಚಿನ ಗ್ರಾಮದ ಜನತೆಯನ್ನ ಒಕ್ಕಲೆಬ್ಬಿಸುವ ಮುನ್ನಾರ ಮಾಡುತ್ತಿದ್ದು, ರೈತ ಸಂಘ ಇದಕ್ಕೆ ತೀವ್ರವಾಗಿ ಖಂಡಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ತಿಳಿಸಿದರು. ಹನೂರು ತಾಲೂಕಿನ ಗಡಿ ಗ್ರಾಮವಾದ ಗೋಪಿನಾಥಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲಂಬಡಿ, ಪುದುಕಾಡು, ಅಪ್ಪುಕಪಟ್ಟಿ, ಪುಂಗಂ, ಆತೂರು ಗ್ರಾಮಗಳಲ್ಲಿ ನೂತನ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಂಡವಾಳಶಾಹಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಿ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ 1 ಲಕ್ಷ ಎಕರೆ ಭೂಮಿಯನ್ನ ಖನಿಜ ಸಂಪತ್ತು ತೆಗೆಯಲು ಪ್ರತ್ಯಕ್ಷ ಕಾಯ್ದೆ ಕಾನೂನು ತಂದು ಅವಕಾಶ ಕಲ್ಪಿಸಿದ್ದು, ಜೊತೆಗೆ ಸಂಡೂರು ಗ್ರಾಮದ ಜಿಂದಾಲ್ ಕಂಪನಿಗೆ ರು 3676 ಎಕರೆ ಜಮೀನು ಸಹ ಕಾಯ್ದೆ ಬದಲಾವಣೆ ಮಾಡಿ ಸರ್ಕಾರ ಬಂಡವಾಳಶಾಹಿಗಳಿಗೆ ಅವಕಾಶ ಕಲ್ಪಿಸಿದೆ. ಕಾಡಂಚಿನಲ್ಲಿ ನೂರಾರು ವರ್ಷಗಳಿಂದ ವಾಸ ಮಾಡುತ್ತಿರುವ ಬಡ ರೈತ ಕುಟುಂಬಗಳನ್ನು ಅರಣ್ಯ ಇಲಾಖೆ ಕಾಯ್ದೆ ಉಪಯೋಗಿಸಿ ಒಕ್ಕಲೆಬ್ಬಿಸುವ ಕೆಲಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಹೀಗಾಗಿ ಶಾಸಕರು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾಡಂಚಿನ ಗಡಿ ಗ್ರಾಮದಲ್ಲಿರುವ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅದು ವೈಯಕ್ತಿಕವಾಗಿ ಧರ್ಮಾಚರಣೆ ಅವ್ರ ಮನವೊಳಗಿರುತ್ತೆ. ಅವರ ಮದುವೆ ಮುಂಜಿ ಅವರ ಸಂಪ್ರದಾಯ ಅದೆಲ್ಲರೂ ಗೌರವಿಸಬೇಕು, ಸಂವಿಧಾನ ಇದೆ. ಹಾಗೆ ಸಾರ್ವತ್ರಿಕ ಎಲ್ಲರಿಗೂ ಅವಕಾಶ ಕೊಟ್ಟಿರೋದು ಯಾವುದು? ದೊಡ್ಡದ್ರ ಬಿಟ್ಟು ಎಲ್ಲ ಧರ್ಮಕ್ಕಿಂತ ದೊಡ್ಡದಲ್ವಾ? ನಮ್ಮ ಪುಟ್ಟಣ್ಣವರು ಮಾತು ಹೇಳ್ತಿದ್ರೆ ಇವರು MLA ಆಗಿದ್ದ. ಚಾಮರಾಜನಗರ ಜಿಲ್ಲಾಧ್ಯಕ್ಷ ಶಿವಪುರ ಮಹದೇವಪ್ಪ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಇಲ್ಲಿನ ಜನತೆ ಕಾಡಂಚಿನ ಗ್ರಾಮಗಳಲ್ಲಿ ವಾಸಿಸುತ್ತಿದ್ದಾರೆ. ಅರಣ್ಯ ಇಲಾಖೆ ವಲಯಗಳನ್ನು ರೂಪಿಸಿಕೊಂಡು ಬಡ ಜನತೆಯನ್ನ ಒಕ್ಕಲೆಬ್ಬಿಸಲು ಕಾನೂನು ರೂಪಿಸುತ್ತಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನು ಮುಂದೆ ಇಲ್ಲಿನ ಜನತೆಯನ್ನ ಒಕ್ಕಲೆಬ್ಬಿಸಲು ಮುಂದಾದರೆ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಶೈಲೇಂದರ್, ಹನೂರು ತಾಲೂಕು ಘಟಕದ ಅಧ್ಯಕ್ಷ ಅಮ್ಜದ್ ಖಾನ್, ಗುಂಡ್ಲುಪೇಟೆ ಯುವ ಘಟಕದ ಅಧ್ಯಕ್ಷ ಭರತ್, ಹನೂರು ತಾಲೂಕು ಗೌರವಾಧ್ಯಕ್ಷ ರಾಜಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲಿನ ಗುಣಮಟ್ಟ ಕಾಪಾಡಿದಾಗ ಮಾತ್ರ ಆರ್ಥಿಕವಾಗಿ ಸಬಲರಾಗಬಹುದು ಎಂದು ಮೈಮೂಲ್ ನಿರ್ದೇಶಕ ಅಧ್ಯಕ್ಷ ಪ್ರಸನ್ನ ಅಭಿಪ್ರಾಯಪಟ್ಟರು. ಪಿರಿಯಾಪಟ್ಟಣ ತಾಲೂಕಿನ ಗಂಗಾಧರ ಬಸವನಹಳ್ಳಿ ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು, ಹಾಲಿನ ಉತ್ಪಾದನೆಯಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿದ್ದು, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಪ್ರತಿನಿತ್ಯ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ 10 ಲಕ್ಷ ಲೀಟರ್ ಹಾಲು ಬರುತ್ತಿದ್ದು, ಇದರಲ್ಲಿ 3 ಲಕ್ಷ ಲೀಟರ್ ಹಾಲನ್ನು ಮಾತ್ರ ದಿನನಿತ್ಯದ ಬಳಕೆಗೆ ಉಪಯೋಗಿಸಿ ಉಳಿದ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರಿಸಲು ಬಳಕೆ ಮಾಡಲಾಗುತ್ತಿದೆ. ಹಾಲಿನ ಉತ್ಪಾದನೆಯಲ್ಲಿ ತೊಡಗಿರುವ ರೈತರಿಗಾಗಿ ಒಕ್ಕೂಟವು ಅನೇಕ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದು, ಎಲ್ಲರೂ ಇದರ ಉಪಯೋಗವನ್ನು ಪಡೆಯಬಹುದು ಎಂದರು. ಹಾಗೆ ಅಂಥ ಸಂದರ್ಭ ಬಂದಾಗ ನಿಮ್ಗೆ ಭಾಳ ಅನುಕೂಲ ಆಗ್ತದ್ರಿಂದ ನಾವು ಈ ಕಾರ್ಯನೆಲ್ಲ ಏನು ಜಾರಿಗೊಳಿಸಿದ್ವಿ ಅದನ್ನ ತಾವೆಲ್ಲ ಸದುಪಯೋಗ ಪಡ್ಕೋಬೇಕು. ಅದ್ರ ಜೊತೆಗೆ ನಾವು ವರ್ಷ ಹಾಲು ಕರೆ ಮಿಷಿನು, ಹುಲ್ಕಡ ಮಾಡೋ ಮಿಷಿನು, ರಬ್ಬರ್ ಮ್ಯಾಟ್ ಇವೆಲ್ಲ ಕೊಡ್ತಿದ್ದೋ. ಆದರೆ ಈ ವರ್ಷ ಸ್ವಲ್ಪ ತಡವಾಗಿದೆ. ಮುಂದಿನ ದಿನದಲ್ಲಿ ಅದನ್ನು ಸುಧಾ ಕೊಡುವಂಥ ಕೆಲಸನ ಮಾಡ್ತೇವೆ. ಜೊತೆಗೆ ಎಲ್ಲ ಉತ್ಪಾದಕರ ಮಕ್ಕಳು ಇವತ್ತು ಯಾರು ಹೆಣ್ಮಕ್ಳು ಮೈಸೂರು ಜಿಲ್ಲೆಯಲ್ಲಿ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಮೈಸೂರಿಗೆ ಹೋಗ್ತಾರೆ ಅಂತ ಮಕ್ಕಳಿಗೆ PGಲಿ ವಾಸ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಇವತ್ತು ಒಂದು PGಗೆ ಒಂದು ತಿಂಗಳಿಗೆ 9,000 ರೂಪಾಯಿ ಜನ ಯಾವ ಬಿಸ್ನೆಸ್ ಇರೋದ ಸಿಗ್ತಾರೆ. ಅಂಥ ಸಂದರ್ಭ ಬಂದಾಗ ನಮ್ಮ ರೈತರಿಗೆ ಅಷ್ಟು ದುಡ್ಡು ಕಟ್ಟಕ್ಕೆ ಸಾಧ್ಯವಾಗ್ತಾಯಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಒಕ್ಕೂಟದ ವತಿಯಿಂದ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹೈಟೆಕ್ ಹಾಸ್ಟೆಲ್ನ ನಿರ್ಮಾಣ ಮಾಡಿದ್ದೀವಿ. ಬರೀ ಹೆಣ್ಮಕ್ಳು ಮಾತ್ರ 250 ಜನ ಹೆಣ್ಮಕ್ಳು ವಾಸ ಮಾಡೋಂಥ ಹಾಸ್ಟೆಲ್ ಅದು. ಅದ್ರಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳು ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೆ ಊಟದ ವ್ಯವಸ್ಥೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಸುಧಾ ಭಾಳ ಚೆನ್ನಾಗಿದೆ. ಡಿಗ್ರಿಯಿಂದ ಮೇಲ್ಪಟ್ಟಂಥ ವ್ಯಾಸಂಗ ಯಾರು ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಒಕ್ಕೂಟದ ವತಿಯಿಂದ ಇದೇ ಮೊದಲನೇ ಬಾರಿಗೆ ಮೈಸೂರು ಮೆಗಾ ಡೈರಿ ಯಾವಾಗ ಸ್ಥಾಪನೆ ಇತ್ತು ಅವತ್ತಿಂದ ಇವತ್ತು ಗಂಟೆ ಯಾವುದೇ ಒಂದು ಘಟಕವನ್ನು ಮಾಡಿರಲಿಲ್ಲ. ನಮ್ಮ ಅವಧಿಯಲ್ಲಿ 120 ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ನಾರಾಯಣ್ ಮಾತನಾಡಿ, ರೈತರು ಹೈನುಗಾರಿಕೆ ಜೊತೆಗೆ ಆದಾಯೋತ್ಪನ್ನ ಚಟುವಟಿಕೆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬಂದು ಸ್ವಾವಲಂಬಿ ಜೀವನ ನಡೆಸಬೇಕು. ಮೈಮೂಲ್ನಿಂದ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಹಾಗೂ ರೈತರಿಗೆ ಹಾಲು ಕರೆಯುವ ಯಂತ್ರಗಳಿಗೆ ಅನುದಾನ ನೀಡುವ ಮೂಲಕ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಿದ್ದಾರೆ. ಆದ್ದರಿಂದ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಹೈನೋದ್ಯಮವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯ ಸಹಕಾರಿಯಾಗಬೇಕು ಎಂದರು. ಶ್ರೀಕಾಂತ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಖುಷಿ ಪಡೋ ವಿಚಾರ ಅಂತ ನಮ್ಮಲ್ಲಿ ಯಾವುದೇ ಥರ ಗೊಂದಲಗಳಿಲ್ಲ. ನಾವು ತುಂಬ ಈ ಒಂದು ಸಭೆಯಲ್ಲಿ ಹೆಚ್ಚು
ಅಭಿನಂದನೆಗಳನ್ನು ತಿಳಿಸ್ಬೇಕು ಅಧ್ಯಕ್ಷರಿಗೆ. ಯಾಕೆಂತ ಹೇಳಿದ್ರೆ ಈ ಒಂದು ಗ್ರಾಮವನ್ನು ಪರಿಗಣಿಸಿ, ಈ ಒಂದು ಒಕ್ಕೂಟವನ್ನು ಪರಿಗಣಿಸಿ ಮೊದಲನೇ ಬಾರಿಗೆ 5 ಲಕ್ಷ ರೂಪಾಯಿದು ಹಣವನ್ನು ನಾವು ಒಂದು ಕಟ್ಟಡ ಮಾಡ್ಕೊಳ್ಳಿಕ್ಕೆ, ಸ್ವಂತ ಕಟ್ಟಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಹಂಗಾಗಿ ಇವ್ರಿಗೆ ನಮ್ಮ ಒಂದು ಸಭೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕೆಂತ ಹೇಳಿದ್ರೆ ಜಯಯತಿಗೆ ಹುಲ್ಲಾಕಬೇಕು, ಈ ಸೋಮಯತಿಗೆ ಹುಲ್ಲಾಕ್ರೆ ಏನಾಗ್ತದೆ ಹೇಳಿ, ಮೈ ಬಳಸ್ಕೊಂಡು ತಿರ್ತಿದೆ ಅಷ್ಟು ಬಿಟ್ಟರೆ ಬೇರೆ ಏನೇ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಪ್ರಾಮಾಣಿಕವಾಗಿ, ಯಾಕೆ ಅಂತಂದರೆ ಒಬ್ಬ ಪ್ರತಿನಿಧಿಯಾಗಿ ನಾವು ಇಲ್ಲಿ ಭಾಷಣ ಮಾಡೋದಕ್ಕಿಂತ ನಮ್ಮ ಸೇವೆ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ ಜನಗಳಿಗೆ. ಹಾಗಾಗಿ ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಸೇರಿದವ್ರಿಗೆ ಹೇಳೋದು ಅಷ್ಟೇ, ಪ್ರಾಮಾಣಿಕರಿಗೆ ಯಾರು ನಮ್ಮ ಸೇವೆಗಳನ್ನ ಮಾಡ್ತಾರೆ ಅಂಥವ್ರಿಗೆ ಮುಂದಿನ ತಿಂಗಳು ಕೂಡ ಬೆಂಬಲ ಕೊಡಿ. ಯಾರು ನಿಮಗೆ ನಾನು ಕೆಲಸ ಮಾಡ್ತೇನೆ ಒಬ್ಬ ಜನಪ್ರತಿನಿಧಿಯಾಗಿ ಉದಾಹರಣೆ ಕೊಡೋದು, ಒಂದು ಜನಪ್ರತಿನಿಧಿ ಗೆಲ್ಸಿರ್ತೀರ, ಆ ಜನಪ್ರತಿನಿಧಿ ಕೆಲಸ ಮಾಡಿಲ್ಲ ಅಂತ ನೆಕ್ಸ್ಟ್ ಅವ್ನು ಗೆಲ್ಲಿಸಬೇಡಿ. ಡೈರೆಕ್ಟರ್ಗಳಾದರೂ ಅಷ್ಟೇ. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಶೆಟ್ಟಪ್ಪ, ಉಪಾಧ್ಯಕ್ಷ ಜವರಪ್ಪ, ಕಾರ್ಯಪ್ಪ, ಪ್ರಕಾಶ್, ಮುತ್ತುರಾಜ್, ವೆಂಕಟೇಶ್, ಚಿಕ್ಕಣ್ಣ, ತಿಮ್ಮಬೋವಿ, ನೀಲಮ್ಮ, ಜಯಲಕ್ಷ್ಮಮ್ಮ, ಮುಖ್ಯ ಕಾರ್ಯನಿರ್ವಾಹಕ ಜಿಟಿ ಮಂಜಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾಲೂರು ತಾಲೂಕಿನ ಕಣತೂರು ಗ್ರಾಮದಲ್ಲಿ ಕಣತೂರು ಗ್ರಾಮ ಪಂಚಾಯಿತಿ, ಚೈತನ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ, ಹಾಸನ ಸಂಪರ್ಕ ಕಾರ್ಯಕರ್ತರ ಯೋಜನೆ ಸಂಯುಕ್ತಾಶ್ರಯದಲ್ಲಿ ಕಣತೂರು ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಣತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುರುಷೋತ್ತಮ್, ತಾಲೂಕು ಆಸ್ಪತ್ರೆ ಐಸಿಟಿಸಿ ಕೌನ್ಸಿಲರ್ ಗೌರಿ, ಲ್ಯಾಬ್ ಟೆಕ್ನಿಷಿಯನ್ ಆರ್ ಲೋಕೇಶ್ ಸೇರಿದಂತೆ ಇತರರಿದ್ದರು. ಹೊನ್ನವರ ತಾಲೂಕಿನ ಎಸ್ಡಿಎಂ ಕಾಲೇಜು ಮೈದಾನದಲ್ಲಿಂದು ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರೌಢಶಾಲೆಯ ಮಕ್ಕಳ ಕ್ರೀಡಾಕೂಟವನ್ನು ಕುಮಟಾ ಹೊನ್ನವರ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿ ಜೆಎನ್ ನಾಯಕ್, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್, ಪ್ರೌಢಶಾಲಾ ಶಿಕ್ಷಕಿ ಸಾಧನಾ ಬರ್ಗಿ, ದೈಹಿಕ ಶಿಕ್ಷಣ ಅರುಣ್ ಕುಮಾರ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ. ರಾಜ್ಯದ ಅಭಿವೃದ್ಧಿ ಮಾಡುವ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಧರ್ಮಗಳ ನಡುವೆ ಸಣ್ಣ ಪುಟ್ಟ ಕಾರಣಗಳಿಗೆ ಗಲಭೆಗಳು ಸೃಷ್ಟಿಯಾಗುತ್ತಿದೆ. ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವಜನತೆ ಮುಂದಾಗಬೇಕು. ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಕರೆ. ಶಾಸಕ ಮುನಿರತ್ನ ಒಕ್ಕಲಿಗರು ಹಾಗೂ ದಲಿತ ಸಮುದಾಯವನ್ನ ನಿಂದಿಸಿರುವುದು ಖಂಡನೀಯ. ಕೂಡಲೇ ಮುನಿರತ್ನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.